श्रीगुरुभ्यो नमः। हरिः ॐ। सदा बालरूपापि विघ्नाद्रिहन्त्री महादन्तिवक्त्रापि पञ्चास्य मान्या विधीन्द्रादिभृग्या गणेशाभिधामे विधत्तां श्रियं कापि कल्याणमूर्तिः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। वन्दे गुरुपरम्पराम्। ಒಂದು ನಿಮಿಷ. ಧ್ಯಾನ ಶ್ಲೋಕ ಆಗಿತ್ತು. ಇವತ್ತಿಂದ ಮೊದಲನೇ ಚಾಪ್ಟರ್ಗೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಯಾರಾದರೂ ಒಬ್ಬರು ಅನ್ಮ್ಯೂಟ್ ಮಾಡ್ಕೊಳ್ಳಿ, ನಾನು ಶ್ಲೋಕ ಹೇಳ್ಕೊಡ್ತೀನಿ, ರಿಪೀಟ್ ಮಾಡಿ. ವಿಜಯ ಸಾರಥಿ ಮಹೋದಯ ಅನ್ಮ್ಯೂಟ್ ಮಾಡ್ಕೊಳ್ಳಿ. 2 ಸಾರಿ ಹೇಳಿ ಮಹೋದಯ. 1 ಸಾರಿ ಹೇಳ್ಕೊಡ್ತೀನಿ ನಾನು, 2 ಸಾರಿ ರಿಪೀಟ್ ಮಾಡಿ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪ್ರಥಮೋಧ್ಯಾಯಃ. ಮಹಾಪ್ರಾಣ ಸ್ವಲ್ಪ ಜೋರಾಗಿ ಹೇಳಿ ಮಹೋದಯ. ಅಥ ಪ್ರಥಮೋಧ್ಯಾಯಃ. ಅರ್ಜುನ ವಿಷಾದಯೋಗಃ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ. ಮಾಮಕಾಫ್ ಅಲ್ಲಿ ಮುಂದಿನ ಅಕ್ಷರ ವಿಸರ್ಗದ ನಂತರ ಪ ಅಕ್ಷರ ಇದೆ, ಹಾಗಾಗಿ ಎಫ್ ಅಥವಾ ಅರ್ಧ ಪ ಸೌಂಡ್ ಬರಬೇಕು. ಮಾಮಕಾಫ್ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಪೂರ್ತಿ ಹೇಳಿ. ಧೃತರಾಷ್ಟ್ರ ಉವಾಚ ಹೇಳಿ ಮಹೋದಯ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಸಂಜಯ ಅಷ್ಟೇ, ಸಂಜಯ ಇಲ್ಲ, ಸಂಜಯ. ಓಕೆ, ಮ್ಯೂಟ್ ಮಾಡ್ಕೊಳ್ಳಿ. ಧನ್ಯವಾದ ಮಹೋದಯ. ಮೊದಲನೇದಾಗಿ ಇಲ್ಲಿ ನಾವು ಈ ಮೊದಲನೇ ಅಧ್ಯಾಯ ಏನಿದೆ, ಅರ್ಜುನ ವಿಷಾದ ಯೋಗ ಅಂತ ಹೇಳ್ತೀವಿ. ಅಂದರೆ ಈ ಅಧ್ಯಾಯ ಆ್ಯಕ್ಚುಯಲ್ ಆಗಿ ಭಗವದ್ಗೀತೆ ಪ್ರಾರಂಭ ಆಗೋದು, ಅಂದರೆ ಕೃಷ್ಣನ ಬೋಧನೆ ಶುರು ಆಗೋದು
2ನೇ ಅಧ್ಯಾಯದ 11ನೇ ಶ್ಲೋಕದಿಂದ. ಆದರೆ ಈ ಮೊದಲನೇ ಅಧ್ಯಾಯ ಪೂರ್ತಿ ಇದರ ಒಂದು ಪೀಠಿಕೆಯನ್ನ ಹೇಳ್ತಾ ಹೋಗುತ್ತೆ. ಯಾಕೆ ಭಗವದ್ಗೀತೆಯನ್ನ ಕೃಷ್ಣ ಇಲ್ಲಿ ಅರ್ಜುನನಿಗೆ ಹೇಳ್ತಿದ್ದಾನೆ, ಇದರ ಹಿನ್ನೆಲೆ ಏನು ಅಂತ ಅನ್ನೋದನ್ನ ಹೇಳುತ್ತೆ. ಇಲ್ಲಿ ಈ ಅಧ್ಯಾಯ ಪೂರ್ತಿ ಅದೇ ಬರುತ್ತೆ. ಯಾರೆಲ್ಲ ಯುದ್ಧದಲ್ಲಿ ಭಾಗವಹಿಸಿದ್ರು, ಆ ಯುದ್ಧ ಭೂಮಿಯಲ್ಲಿ ಏನಾಯ್ತು ಅನ್ನೋದು. ಅದ್ರ ಹಿಂದೆ ಏನು ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋಣ. ಎಲ್ರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರಿಗೆ ಅನುಕೂಲ ಆಗುತ್ತೆ ಅಂತ ಅನ್ಕೊಳ್ತೀನಿ ಹೇಳೋದ್ರಿಂದ. ಇಲ್ಲಿ 2 ಕುಟುಂಬಗಳು, ಅಂದರೆ ಇದು ಚಂದ್ರವಂಶದ್ದು. ನಾನು ನಿನ್ನೆ ಚಂದ್ರವಂಶದ ವಂಶಾವಳಿಯನ್ನು ಕಳಿಸಿದ್ದೆ. ಚಂದ್ರವಂಶದ ದೊರೆಗಳು ಇವರೆಲ್ಲ. ಅದರಲ್ಲಿ ಧೃತರಾಷ್ಟ್ರ ಮತ್ತು ಪಾಂಡುರಾಜ ಇಬ್ಬರೂ ಕೂಡ ಸಹೋದರರು. ಧೃತರಾಷ್ಟ್ರ ಮೊದಲನೇ ಮಗ ಆಗಿದ್ರೂ ಕೂಡ ಆತನಿಗೆ ಕಣ್ಣು ಕಾಣಲ್ಲ ಅನ್ನೋ ಕಾರಣಕ್ಕೋಸ್ಕರ ಪಾಂಡುರಾಜನಿಗೆ ಪಟ್ಟಾಭಿಷೇಕ ಮಾಡಿರ್ತಾರೆ. ಆಗ ಪಾಂಡುರಾಜ ರಾಜ್ಯಭಾರವನ್ನು ಮಾಡ್ತಿರ್ತಾನೆ. ಧೃತರಾಷ್ಟ್ರನ ಸಲಹೆಯಂತೆ ಅವನು ಕೂಡ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ. ಹೀಗೆ ಇರಬೇಕಾದ್ರೆ ಒಮ್ಮೆ, ಅಂದರೆ ಪಾಂಡುರಾಜನಿಗೆ 2 ಪತ್ನಿಯರು, ಕುಂತಿ ಮತ್ತು ಮಾದ್ರಿ. ಅವನು ಒಂದು ಬೇಟೆಗೆ ಅಂತ ಹೋದಾಗ ಗೊತ್ತಿಲ್ಲದೇನೆ ಜಿಂಕೆಯ ರೂಪದಲ್ಲಿ ಇರ್ತಕ್ಕಂತಹ ಋಷಿಮುನಿಗಳನ್ನು ಮತ್ತು ಅವರ ಪತ್ನಿಯನ್ನು ಕೊಂದಿದ್ರ ಪ್ರಭಾವದಿಂದಾಗಿ ಪಾಂಡುರಾಜನಿಗೆ ಶಾಪ ಸಿಗುತ್ತೆ. ಆ ಶಾಪ ಏನಂದರೆ, ಆ ಒಂದು 2 ಜಿಂಕೆಗಳು ಸೇರ್ತಾ ಇದ್ದಂತಹ ಸಂದರ್ಭದಲ್ಲಿ, ಸೃಷ್ಟಿ ಕಾರ್ಯದಲ್ಲಿ ಇದ್ದಾಗ ನೀನು ನನಗೆ ತೊಂದರೆ ಕೊಟ್ಟಿರೋದ್ರಿಂದಾಗಿ ನೀನು ಕೂಡ ನಿನ್ನ ಪತ್ನಿಯರೊಟ್ಟಿಗೆ ಸೇರಿದಾಗ ನಿನ್ನ ಸಾವು ಆಗಲಿ ಅಂತ ಹೇಳಿ ಆ ಶಾಪ ಸಿಗುತ್ತೆ. ಅದಕ್ಕಾಗಿ ಪಾಂಡುರಾಜ ತುಂಬ ದುಃಖಕ್ಕೆ ಒಳಗಾಗ್ತಾನೆ. ಕಾಡಿನಲ್ಲೇ ವಾಸ ಮಾಡ್ತೀನಿ ಅಂತ ಹೇಳಿ ರಾಜ್ಯವನ್ನು ಬಿಟ್ಟು ಕಾಡಿನಲ್ಲೇ ಉಳ್ಕೊಳ್ತಾನೆ. ಆ ಸಂದರ್ಭದಲ್ಲಿ ಪಾಂಡುರಾಜನು ಕೂಡ, ಅಂದರೆ ಇವಾಗ ಮಕ್ಕಳಿಗಾಗಿ ಕುಂತಿಗೆ ವರ ಇರುತ್ತಲ್ಲ, ಹಿಂದೆ ದುರ್ವಾಸರಿಂದಾಗಿ ವರ ಸಿಕ್ಕಿರುತ್ತೆ. ಆ ಕಥೆಗಳನ್ನು ಮುಂದೆ ಹೋಗ್ತಾ ನೋಡೋಣ. ಆ ವರದಿಂದಾಗಿ 5 ವರಗಳನ್ನು ಅವರು ಕೊಟ್ಟಿರ್ತಾರೆ. ಆಗ ಕುಂತಿಗೆ 5 ಮಕ್ಕಳು ಕೂಡ, ಅಂದರೆ 3 ಜನ ಯುಧಿಷ್ಠಿರ ಮತ್ತು ಭೀಮ, ಅರ್ಜುನ 3 ಜನ ಕುಂತಿಯ ಮಕ್ಕಳು. ಇನ್ನು ಮಾದ್ರಿಗೆ ಒಂದು ಮಂತ್ರವನ್ನು ಮಾದ್ರಿಗೂ ಕೂಡ ಹೇಳ್ಕೊಟ್ಟಾಗ ಅವರಿಗೆ ನಕುಲ ಸಹದೇವರು ಕೂಡ ಜನಿಸ್ತಾರೆ. ಹೀಗೆ ಪಾಂಡುಕುಮಾರರ ಜನನ ಆಗುತ್ತೆ. ಈ ಕಡೆ ಇವರು ಕಾಡಲ್ಲೇ ಇದ್ದಿದ್ರಿಂದಾಗಿ ಪಾಂಡುರಾಜ ತೀರ್ಕೊಂಡ ನಂತರ ಅವರು ಹಸ್ತಿನಾವತಿಗೆ ಹೋಗ್ತಾರೆ. ಹಸ್ತಿನಾವತಿಗೆ ಹೋದಾಗ ಅಲ್ಲಿ ದುರ್ಯೋಧನಾದಿಗಳು ಇವರನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಅಂದರೆ ಅವರು ಕಾಡಲ್ಲೇ ಬೆಳೆದಂಥವ್ರು. ಇಲ್ಲಿ 2 ಕೂಡ ಕುರುವಂಶದ ಮಕ್ಕಳೇ ಆಗಿದ್ರೂ ಕೂಡ, ಕುರುವಂಶದವರೇ ಆಗಿದ್ರೂ ಕೂಡ ಅಲ್ಲಿ ಭೇದ ಭಾವ ಉಂಟಾಗ್ತಾ ಹೋಗುತ್ತೆ. ಇವರು ಪಾಂಡವರು, ಇವರು ಕೌರವರು ಅಂತ ಹೇಳಿ ಭೇದ ಉಂಟಾಗ್ತಾ ಹೋಗುತ್ತೆ. ಇಬ್ಬರಲ್ಲೂ ವೈರತ್ವ ಬೆಳೀತಾ ಹೋಗುತ್ತೆ, 2 ಕಡೆ ಮಕ್ಕಳಲ್ಲೂ ಕೂಡ. ಅವರು ಕೌರವರು, ಇವರು ಪಾಂಡವರು ಅನ್ನೋ ರೀತಿನಲ್ಲಿ. ಇದು ಚಿಕ್ಕಂದಿನಲ್ಲಿ ಮಾತ್ರ ಅಲ್ಲದೆ ದೊಡ್ಡವರಾಗೋವರೆಗೂ ಕೂಡ ಅದು ಹಾಗೆ ಮುಂದುವರಿಯುತ್ತೆ. ಆಮೇಲೆ ಏನಾಗುತ್ತೆ, ರಾಜ್ಯಭಾರ ಅಂತ ಬಂದಾಗ ಯುಧಿಷ್ಠಿರನಿಗೆ ಪಟ್ಟಾಭಿಷೇಕ ಮಾಡಲಾಗತ್ತೆ. ಅವರಿಗೆ ರಾಜ್ಯವನ್ನು ಕೊಟ್ಟಿರ್ತಾರೆ. ಅಲ್ಲಿ ಅವರು ಆ ರಾಜ್ಯವನ್ನು ವಿಸ್ತಾರ ಮಾಡಿಕೊಂಡು ಅಲ್ಲಿ ಇಂದ್ರಪ್ರಸ್ಥ ಅಂತ ಹೇಳಿ ರಾಜಧಾನಿಯನ್ನಾಗಿ ಮಾಡಿಕೊಂಡು ತುಂಬ ವಿಜೃಂಭಣೆಯಿಂದ ಬದುಕ್ತಾ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಇಂದ್ರಪ್ರಸ್ಥ ಕೂಡ. ಅದನ್ನು ನೋಡಿ ದುರ್ಯೋಧನನಿಗೆ ಸಹಿಸೋದಕ್ಕಾಗೋದಿಲ್ಲ. ಹೇಗಾದರೂ ಮಾಡಿ ಅವ್ರ ಹತ್ರ ಇರುವಂತಹ ಒಂದು ಎಲ್ಲ ಸಂಪತ್ತನ್ನು ಅವನು ಅವರಿಂದ ಕಿತ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಏನು ಮಾಡ್ತಾನೆ, ಜೂಜಾಡೋದಕ್ಕೆ ಅಂತ ಆಹ್ವಾನ ಮಾಡ್ತಾನೆ ಧರ್ಮರಾಯನಿಗೆ. 2 ಕೂಡ ಜೂಜಾಟವನ್ನು ಆಡಿ ಹಿರಿಯರ ಸಮ್ಮುಖದಲ್ಲೇ ಆಡ್ತಾರೆ. ಶಕುನಿಯ ಕುತಂತ್ರದಿಂದಾಗಿ ಧರ್ಮರಾಯ ಸೋತು ಅವ್ರಿಗೆ ಕಾಡಿಗೆ ಹೋಗಬೇಕಾದಂಥ ಪ್ರಸಂಗ ಬರುತ್ತೆ. ಅಂದರೆ 12 ವರ್ಷ ವನವಾಸ. ಯಾರು ಜೂಜಿನಲ್ಲಿ ಸೋಲ್ತಾರೋ ಅವರು 12 ವರ್ಷ ವನವಾಸ ಹಾಗೂ 1 ವರ್ಷ ಅಜ್ಞಾತವಾಸಕ್ಕೆ ಹೋಗಬೇಕು ಅಂತ ಅನ್ನೋದು ತೀರ್ಮಾನ ಆಗಿರುತ್ತೆ. ಅದೇ ರೀತಿ ಅವರು ಸೋತ ನಂತರ 12 ವರ್ಷ ವನವಾಸಕ್ಕೆ ಹೋಗ್ತಾರೆ ಹಾಗೂ 1 ವರ್ಷ ಅಜ್ಞಾತವಾಸ ಕೂಡ ಆಗತ್ತೆ. ಅಂದರೆ ಆ ಅಜ್ಞಾತವಾಸದಲ್ಲಿ ಅವರು ವೇಷ ಮರೆಸ್ಕೊಂಡಿರ್ಬೇಕು. ಯಾರಾದರೂ ಅವ್ರನ್ನ ಗುರ್ತಿಡಿದ್ರೆ ಮತ್ತೆ ಅವರು 12 ವರ್ಷ ಇವರು ಪಾಂಡವರು, ಇವನೀತ ಅಂತ ಹೇಳಿ ಗುರುತಿಡಿದ್ರೆ ಮತ್ತೆ 12 ವರ್ಷ ವನವಾಸಕ್ಕೆ ಹೋಗಬೇಕು. ಆ ರೀತಿ ಅಲ್ಲಿ ತೀರ್ಮಾನ ಆಗಿರುತ್ತೆ. ಅದೇ ರೀತಿ ಅವರು 13 ವರ್ಷ ಕೂಡ ವನವಾಸ ಮುಗಿಸ್ಕೊಂಡು ವಾಪಸ್ ಬಂದು ಮತ್ತೆ ರಾಜ್ಯವನ್ನು ಕೇಳಿದಾಗ ಅವರು ಕೊಡೋದಕ್ಕೆ ನಿರಾಕರಿಸ್ತಾನೆ ದುರ್ಯೋಧನ. ರಾಜ್ಯವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಎಲ್ಲ ಪ್ರಯತ್ನಗಳು ಆಗುತ್ತೆ. ಕೃಷ್ಣ ಕೂಡ ಸಂಧಾನಕ್ಕಾಗಿ ಹೋಗ್ತಾನೆ. ಆದರೂ ಕೂಡ ಯಾವುದೂ ಪ್ರಯೋಜನಕ್ಕೆ ಬರೋದಿಲ್ಲ. ಈಗ ಯುದ್ಧನೇ
ಯುದ್ಧ ಮಾಡಲೇಬೇಕು ಅಂತ ಪ್ರಸಂಗ ಬಂದಾಗ ದುರ್ಯೋಧನ ಸಾಕಷ್ಟು ಹಿರಿಯರೆಲ್ಲರೂ ಸೇರಿ ಭೀಷ್ಮ ದ್ರೋಣರು ಕೂಡ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ, ಯುದ್ಧವನ್ನು ನಿಲ್ಲಿಸಬೇಕು, ದುರ್ಯೋಧನನ್ನ ಹೇಗಾದರೂ ಮಾಡಿ ತಡಿಬೇಕು ಅಂತ ಹೇಳಿ ಎಲ್ಲ ಪ್ರಯತ್ನಗಳು ಆಗತ್ತೆ. ಆದರೆ ದುರ್ಯೋಧನ ಯಾರ ಮಾತನ್ನು ಕೂಡ ಕೇಳೋದಿಲ್ಲ. ಒಂದು ಸೂಜಿ ಮೊನೆ ಗಾತ್ರದ ಜಾಗವನ್ನು ಕೂಡ ನಾನು ಕೊಡೋದಿಲ್ಲ ಅಂತ ಹೇಳಿ ನಿರಾಕರಿಸ್ಬಿಡ್ತಾನೆ. ಅದರಿಂದಾಗಿ ಈಗ ಯುದ್ಧನೇ ಆಗಲೇಬೇಕು ಅಂತ ಹೇಳಿ ಎಲ್ಲರೂ ತೀರ್ಮಾನ ಮಾಡಿ ಯುದ್ಧವನ್ನು ಮಾಡೋದಕ್ಕೆ ಅಂತ ಹೇಳಿ ಕುರುಕ್ಷೇತ್ರದಲ್ಲಿ ಒಂದು ದಿನವನ್ನು ನಿಶ್ಚಯ ಮಾಡಿ ಕುರುಕ್ಷೇತ್ರ ಎಂಬಂತಹ ಸ್ಥಳದಲ್ಲಿ ಬಂದು ಎಲ್ಲರೂ ಕೂಡ ಅಲ್ಲಿ ಸೇರಿದ್ದಾರೆ. ಈಗ ಅಲ್ಲಿ ಸೇರಿದಾಗ ಮುಂದೆ ಏನಾಗತ್ತೆ ಅಂತ ಅನ್ನೋದು ಇಲ್ಲಿ ಬರ್ತಾ ಹೋಗುವಂಥದ್ದು. ಅರ್ಜುನ ವಿಷಾದ ಯೋಗದಲ್ಲಿ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಏನೆಲ್ಲ ನಡೀತು, ಯುದ್ಧಕ್ಕೆ ಅಂತ ಇಬ್ರು ಕೂಡ ಬಂದಿದ್ದಾರೆ. ಈಗ ಒಂದು ಸೈನ್ಯ ಅಲ್ಲಿ ಆ ಒಂದು ಸ್ಥಳದಲ್ಲಿ ಕುರುಕ್ಷೇತ್ರ, ಧರ್ಮಕ್ಷೇತ್ರೇ ಕುರುಕ್ಷೇತ್ರ. ಈ ಕುರುಕ್ಷೇತ್ರ ಅನ್ನೋದು ಧರ್ಮಕ್ಷೇತ್ರ ಅಂತ ಹೇಳ್ತಾರೆ. ಹೇಗೆ ಅಂದರೆ ಆ ಒಂದು ಸ್ಥಳ ಧರ್ಮಕ್ಷೇತ್ರ ಅಂತ ಕುರುಕ್ಷೇತ್ರ ಅನ್ನೋ ಸ್ಥಳ ಏನಿದೆ ಅದು ಹಿಂದೆ ದೇವತೆಗಳು ಮತ್ತು ದಾನವರಿಗೆ ಇಬ್ರಿಗೂ ಕೂಡ ಯುದ್ಧ ಆದಾಗ ಆ ಸಂದರ್ಭದಲ್ಲಿ ದೇವತೆಗಳು ತಪಸ್ಸನ್ನು ಮಾಡ್ತಿರ್ತಾರೆ. ನಾರಾಯಣನನ್ನ ಕುರಿತು ತಪಸ್ ಮಾಡಿದಾಗ ಶಿವನನ್ನ ಕುರಿತು ತಪಸ್ ಮಾಡಿ ಅಲ್ಲಿ ಬಿಲ್ಲು ಬಾಣಗಳನ್ನು ಪಡ್ಕೊಂಡಿದ್ರಂತೆ ಆ ಒಂದು ಸ್ಥಳದಲ್ಲಿ. ಅಷ್ಟು ಪವಿತ್ರವಾದ ಸ್ಥಳ ಅದು. ಮತ್ತು ದೇವತೆಗಳು ಯಜ್ಞ ಯಾಗಾದಿಗಳನ್ನು ಅಲ್ಲಿ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಅಂಥ ಸ್ಥಳದಲ್ಲಿ ಅದು ಒಂದು ಪ್ರತೀತಿ ಇದೆ, ಈ ರೀತಿ ಧರ್ಮಕ್ಷೇತ್ರ ಅಂತ ಹೇಳಿ ತುಂಬ ಪವಿತ್ರವಾದ ಸ್ಥಳ ಅದು ಅಂತ. ಇನ್ನು ಆ ಸ್ಥಳಕ್ಕೆ ಕುರುಕ್ಷೇತ್ರ ಅಂತ ಹೆಸರು ಹೇಗೆ ಬಂತು ಅಂತ ಅನ್ನೋದಕ್ಕೆ ಹಿಂದೆ ಈಗ ಯಾರ ಹೆಸರನ್ನು ನಾವು ಕೌರವರು ಅಂತ ಹೇಳ್ತೀವಲ್ವಾ, ಆ ಕೌರವರು ಕುರುವಂಶದವರು ಅಂತ ಹೇಳಿದ್ವಿ. ಚಂದ್ರವಂಶದ ದೊರೆಗಳಲ್ಲಿ ನಾನು ನಿಮ್ಗೆ ಕಳಿಸಿರೋದ್ರಲ್ಲಿ ಆ ವಂಶಾವಳಿನಲ್ಲಿ ನೋಡ್ತಾ ಹೋದರೆ ಅದರಲ್ಲಿ ಕುರು ಮಹಾರಾಜ ಅಂತ ಬರ್ತಾನೆ. ಆ ಕುರು ಮಹಾರಾಜನ ತ್ಯಾಗದಿಂದಾಗಿ ಆ ಒಂದು ಕ್ಷೇತ್ರಕ್ಕೆ ಅಲ್ಲಿ ಕುರುಕ್ಷೇತ್ರ ಅನ್ನೋ ಹೆಸರು ಬಂದಿರಂತೆ. ಅದೇನಾಗತ್ತಂದರೆ ಅವನು ಆ ಒಂದು ಕ್ಷೇತ್ರವನ್ನು ಧರ್ಮಕ್ಷೇತ್ರವನ್ನಾಗಿ ಮಾಡಬೇಕು ಅಂತ ಹೇಳಿ ಕುರು ಮಹಾರಾಜ ಯಜ್ಞವನ್ನು ಮಾಡೋದಕ್ಕೆ ಹೊರಟಿರ್ತಾನೆ. ಆ ಯಜ್ಞಕ್ಕೆ ಅಂದರೆ ಭೂಮಿಯನ್ನು ಉಳುವಂತಹ ಕೆಲಸ, ಅದು ಸಾಧಾರಣವಾಗಿ ಉಳೋದಲ್ಲ. ಅವನು ಯಮನನ್ನ ಕುರಿತು ತಪಸ್ಸನ್ನು ಮಾಡಿ ಯಮನಿಂದ ಒಂದು ಕೋಣವನ್ನು ಪಡ್ಕೊಂಡಿರ್ತಾನೆ, ಮತ್ತು ಶಿವನಿಂದ ನಂದಿಯನ್ನು ಪಡ್ಕೊಂಡಿರ್ತಾನೆ. ಆ ಎರಡೂ ಒಂದು ಕೋಣ ನಂದಿ ಎರಡನ್ನೂ ಇಟ್ಕೊಂಡು ಬಲರಾಮನಿಂದ ಚಿನ್ನದ ನೇಗಿಲನ್ನು ಪಡ್ಕೊಂಡು ಆ ಭೂಮಿಯನ್ನು ಉಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಹೀಗೆ ಉಳ್ಬೇಕಾದ್ರೆ ಅಲ್ಲಿಗೆ ಇಂದ್ರ ಮಾರುವೇಷದಲ್ಲಿ ಬರ್ತಾನೆ. ಬಂದು ಯಾಕೆ ನೀನು ಈ ಭೂಮಿಯನ್ನು ಉಳ್ತಿದ್ಯಾ ಅಂತ ಕೇಳಿದಾಗ ಆ ಕುರು ಮಹಾರಾಜ ಹೇಳ್ತಾನೆ, ನಾನೊಂದು ಯಜ್ಞವನ್ನು ಪ್ರಾರಂಭ ಮಾಡಿದ್ದೀನಿ. ಅದು ಏನಂತಂದರೆ ಈ ಒಂದು ಜಾಗದಲ್ಲಿ ಈ ಪ್ರದೇಶವನ್ನು ನಾನು ಧರ್ಮಕ್ಷೇತ್ರವನ್ನಾಗಿ ಮಾಡಬೇಕು, ಹಾಗಾಗಿ ಇಲ್ಲಿ ಉಳುಮೆಯನ್ನು ಮಾಡ್ತಿದ್ದೀನಿ, ಇಲ್ಲಿ ಧರ್ಮದ ಬೀಜಗಳನ್ನು ಬಿತ್ತಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಸರಿ, ಇಂದ್ರ ಹೊರಟೋಗ್ತಾನೆ. ಆ ನಂತರ ಮತ್ತೆ ಉಳೋ ಕೆಲಸ ಪ್ರಾರಂಭ ಆಗತ್ತೆ, ಉಳುಮೆ ಮಾಡುವಂಥ ಕೆಲಸ. ಮತ್ತೆ ಅಲ್ಲಿಗೆ ವಿಷ್ಣು ಪರಮಾತ್ಮ ಬರ್ತಾರೆ. ವಿಷ್ಣು ಬಂದು ಕೇಳ್ತಾರೆ, ಮತ್ತೆ ಯಾಕೆ ನೀನು ಉಳ್ತಿದ್ಯಾ, ಅದೇ ಪ್ರಶ್ನೆ ಮತ್ತೆ ಕೇಳ್ತಾರೆ. ಆಗ್ಲೂ ಕೂಡ ಅವನ ಉತ್ತರ ಬದಲಾಗೋದಿಲ್ಲ, ಅದೇ ಉತ್ತರವನ್ನ ಕೊಡ್ತಾನೆ, ಧರ್ಮದ ಬೀಜಗಳನ್ನು ಬಿತ್ತು ಬೆಳೆಸೋದಕ್ಕೋಸ್ಕರ ನಾನು ಈ ಭೂಮಿಯನ್ನು ಉಳ್ತಿದ್ದೀನಿ ಅಂತ. ಆಗ ವಿಷ್ಣು ಕೇಳ್ತಾರೆ, ಹೇಗೆ ಉಳ್ತೀಯಾ, ಯಾವ ರೀತಿ ಬಿತ್ತನೆಗಳನ್ನು ಮಾಡ್ತೀಯ ನೀನು ಅಂತ ಕೇಳಿದಾಗ, ನನ್ನ ಈ ಶರೀರ ಏನಿದೆ ಇದು ನಶ್ವರವಾದದ್ದು, ಅಂದರೆ ಒಂದಲ್ಲ ಒಂದು ದಿನ ನಾಶ ಆಗಬೇಕಾಗಿರೋ ಅಂಥದ್ದು. ಈ ಶರೀರವನ್ನು ನಾನು ಇಲ್ಲಿ ಹಂಚಿಯಾದರೂ, ಅಂದರೆ ಈ ಶರೀರವನ್ನು ತುಂಡು ತುಂಡಾಗಿ ಕತ್ತರಿಸಿ ಆದರೂ, ನನ್ನ ಶರೀರವನ್ನು ಈ ಭೂಮಿಗೆ ಅರ್ಪಣೆ ಮಾಡಿ ಆದರೂ ಕೂಡ ನಾನು ಈ ಒಂದು ಕ್ಷೇತ್ರವನ್ನು ಧರ್ಮಕ್ಷೇತ್ರವನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಆಗ ವಿಷ್ಣು ಹೇಳ್ತಾರೆ, ಉಳೋ ಕೆಲಸವನ್ನು ನೀನು ಮಾಡು, ಇಲ್ಲಿ ಧರ್ಮದ ಬೀಜಗಳನ್ನು ಬಿತ್ತುವಂತಹ ಕೆಲಸ ನಾನು ಮಾಡ್ತೀನಿ, ನಿನ್ನ ಯಜ್ಞ ಸರಾಗವಾಗಿ ಮುಂದುವರಿಲಿ ಅಂತ ಹೇಳಿ ಅವರು ಆಶೀರ್ವಾದವನ್ನು ಮಾಡ್ತಾರೆ. ಆಶೀರ್ವಾದ ಮಾಡಿ ಆಗ ಸುದರ್ಶನ ಚಕ್ರದಿಂದ ಆ ಕುರು ಮಹಾರಾಜ ಏನಿದ್ದಾನೆ ಅವನ ಒಂದು ಶರೀರ ಆ ಸುದರ್ಶನ ಚಕ್ರದಿಂದಾಗಿ ಛಿದ್ರವಾಗತ್ತೆ, ಪುಡಿ ಪುಡಿಯಾಗಿ ಆ ದೇಹದ ಎಲ್ಲ ಅಂಗಾಂಗಗಳು, ಮಾಂಸ ಖಂಡಗಳು ಕೂಡ ಎಲ್ಲ ಆ ಮಣ್ಣಲ್ಲಿ ಬೆರೆತೋಗ್ಬಿಡುತ್ತೆ. ಮಣ್ಣಲ್ಲಿ ಮಣ್ಣಾಗಿ ಬೆರೆತು ಆ ಕ್ಷೇತ್ರ ಅವನು ಅನ್ಕೊಂಡಿದಂತಹ ಯಜ್ಞ ಪೂರ್ತಿಯಾಗತ್ತೆ. ಅದು ಧರ್ಮಕ್ಷೇತ್ರ ಅನ್ನೋ ಹೆಸರನ್ನು ಪಡ್ಕೊಳ್ಳುತ್ತೆ. ಮತ್ತು ಆ ಕುರು ಮಹಾರಾಜ ಆ ಒಂದು ಕ್ಷೇತ್ರಕ್ಕೆ ತ್ಯಾಗವನ್ನು ಮಾಡಿದ್ರಿಂದಾಗಿ, ಆ ಯಜ್ಞವನ್ನು ಆ ಕ್ಷೇತ್ರಕ್ಕೋಸ್ಕರ ಮಾಡಿದ್ರಿಂದಾಗಿ ಅದಕ್ಕೆ
ಕುರುಕ್ಷೇತ್ರ ಅಂತ ಆತನ ಹೆಸರನ್ನೇ ಇಡಲಾಗತ್ತೆ. ಇದು ಆ ಒಂದು ಕುರುಕ್ಷೇತ್ರಕ್ಕೆ ಇರುವಂತಹ ಒಂದು ಹೆಸರು ಹೇಗೆ ಬಂತು ಅನ್ನೋದಕ್ಕೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂತ ಹೇಳ್ತೀವಲ್ವಾ, ಇಲ್ಲಿ ಇನ್ನೊಂದು ಹೇಳ್ತೀವಿ ಮಹಾಭಾರತ ಭಗವದ್ಗೀತೆ ಅಂತ ಬಂದಾಗ, ಧರ್ಮಕ್ಷೇತ್ರೇ ಕುರುಕ್ಷೇತ್ರ, ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ. ಅದನ್ನೇ ನಾವು ಅದಲು ಬದಲು ಮಾಡಿ ಪದಗಳನ್ನು ಹೇಳಿದಾಗ ಕ್ಷೇತ್ರೇ ಕ್ಷೇತ್ರೇ ಧರ್ಮಂ ಕುರು ಅನ್ನೋ ಅರ್ಥ ಬರುತ್ತೆ. ಅಂದ್ರೆ ಕ್ಷೇತ್ರ ಅಂದ್ರೆ ಕ್ಷೇತ್ರಜ್ಞ ವಿಭಾಗ ಯೋಗದಲ್ಲಿ ಮುಂದೆ ಹೇಳ್ತಾರೆ, ಕ್ಷೇತ್ರ ಅಂದ್ರೆ ಬೇರೇನೂ ಅಲ್ಲ, ಈ ಶರೀರವೇ ಒಂದು ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಪ್ರತಿಯೊಂದು ಶರೀರದಲ್ಲಿ, ಅಂದ್ರೆ ಕ್ಷೇತ್ರ ಅಂದ್ರೆ ಒಂದು ಕಡೆ ಫೀಲ್ಡ್ ಅನ್ನೋದಾಯ್ತು. ಫೀಲ್ಡ್ ಅಂದ್ರೆ ಒಂದು ಉಳುಮೆ ಮಾಡೋದಕ್ಕೆ ಒಂದು ಜಾಗ. ಅಲ್ಲಿ ಏನ್ ಮಾಡ್ತೀವಿ ನಾವು, ಬಿತ್ತನೆಗೆ ಬೀಜಗಳನ್ನ ಹಾಕಿದಾಗ ಅಲ್ಲಿ ಉತ್ತಮವಾದ ಫಲ ನಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಅದನ್ನ ಕ್ಷೇತ್ರ ಅಂತ ಹೇಳ್ತೀವಿ. ಅಂದ್ರೆ ಆ ಭೂಮಿಯನ್ನ ಕ್ಷೇತ್ರ, ಒಂದು ಪ್ರದೇಶ ಅಂತ ಆಯ್ತು. ಈ ಶರೀರವೂ ಕೂಡ ಒಂದು ಕ್ಷೇತ್ರ. ಅಂದ್ರೆ ಕ್ಷೇತ್ರೇ ಕ್ಷೇತ್ರೇ ಧರ್ಮಂ ಕುರು, ಅಂದ್ರೆ ಈ ಶರೀರವನ್ನು ಒಂದು ಕ್ಷೇತ್ರ ಅಂತ ತಗೊಂಡಾಗ ಅಲ್ಲಿ ನಾವು ಮಾಡಿದಂತಹ ಪಾಪ ಪುಣ್ಯ ಎಂಬಂತಹ ಬೀಜಗಳನ್ನ ನಾವು ಏನ್ ಹಾಕ್ತೀವೋ ಅದರ ಫಲವೇ ನಮಗೆ ಕಾಲ ಬಂದಾಗ ಪ್ರಕಟವಾಗತ್ತೆ ಅನ್ನೋ ಉದ್ದೇಶದಿಂದ ಶರೀರವನ್ನು ಕೂಡ ಕ್ಷೇತ್ರ ಅಂತ ಹೇಳ್ತಾರೆ. ಹೀಗಿದ್ದಾಗ ಕ್ಷೇತ್ರೇ ಕ್ಷೇತ್ರ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ, ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಧರ್ಮವನ್ನ ಆಚರಣೆ ಮಾಡೋದೇನಿದೆ ಇದೆ ಇಲ್ಲಿ. ಪ್ರತಿಯೊಂದು ಕ್ಷೇತ್ರವೂ ಕೂಡ ಧರ್ಮಾಚರಣೆಯನ್ನ ಆಚರಿಸಬೇಕು, ಪ್ರತಿಯೊಬ್ಬರು ಕೂಡ ಧರ್ಮದಲ್ಲಿ ನಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಭಗವದ್ಗೀತೆಯನ್ನ ಹೇಳಲಾಗಿದೆ. ಇಲ್ಲಿ ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರ ಅಂತ ಆಯ್ತು. ಕುರುಕ್ಷೇತ್ರ ಅನ್ನೋ ಹೆಸರು ಯಾಕೆ ಬಂತು, ಇದು ಧರ್ಮಕ್ಷೇತ್ರ ಹೇಗಾಯ್ತು ಅನ್ನೋದನ್ನ ತಿಳ್ಕೊಂಡ್ವಿ. ಇನ್ನು ಮೊದಲನೇದಾಗಿ ಇಲ್ಲಿ ಪ್ರಶ್ನೆ ಮಾಡ್ತಿರೋದು ಧೃತರಾಷ್ಟ್ರ. ಯಾಕೆ ಪ್ರಶ್ನೆ ಮಾಡ್ತಿದ್ದಾನೆ ಅದರ ಹಿನ್ನೆಲೆ ನೋಡೋದಾದ್ರೆ, ಧೃತರಾಷ್ಟ್ರ ಯಾರನ್ನ ಪ್ರಶ್ನೆ ಮಾಡ್ತಿದ್ದಾನೆ ಅಂದ್ರೆ ತನ್ನ ಸಾರಥಿಯಾದಂತಹ ಸಂಜಯನನ್ನ ಪ್ರಶ್ನೆ ಮಾಡ್ತಿದ್ದಾನೆ. ಯಾಕೆ ಅಂತ ನೋಡೋದಾದ್ರೆ, ಯುದ್ಧ ಪ್ರಾರಂಭ ಆಗೋದಕ್ಕೂ ಮೊದಲು ವ್ಯಾಸರು ಬಂದು ಧೃತರಾಷ್ಟ್ರನಿಗೆ ಕೇಳ್ತಾರೆ, ನಿನಗೆ ಈ ಯುದ್ಧವನ್ನ ನೋಡುವಂತಹ ದೃಷ್ಟಿಯನ್ನ ನಾನು ಕರುಣಿಸ್ತೀನಿ, ನೀನು ಇಲ್ಲೇ ಕೂತು ಜಾಗದಲ್ಲೇ ಕೂತ್ಕೊಂಡು ನೀನು ಯುದ್ಧವನ್ನ ನೋಡಬಹುದು ಅಂತ ಹೇಳ್ತಾರೆ. ಅದಕ್ಕೆ ಧೃತರಾಷ್ಟ್ರ ನಿರಾಕರಿಸ್ತಾನೆ. ಅಂದ್ರೆ ಬದುಕಿದ್ದ ಇಷ್ಟು ದಿನವೂ ಕೂಡ ನಾನು ಯಾವುದಕ್ಕೂ ಕಣ್ಣು ಬೇಕು ಅಂತ ಅಪೇಕ್ಷೆ ಪಟ್ಟಿಲ್ಲ, ಈ ಒಂದು ಕೊನೆಗಾಲದಲ್ಲಿ ಎಲ್ಲರೂ ಅವನತಿಯನ್ನ ಹೊಂದೋ ಕಾಲದಲ್ಲಿ ನನಗೆ ಕಣ್ಣನ್ನ ಕೊಟ್ಟು ಈ ಎಲ್ಲರೂ ನಾಶ ಆಗೋದು, ಕುರುವಂಶವೇ ನಾಶ ಆಗ್ತಿರೋಂಥ ಈ ಸಮಯದಲ್ಲಿ ಇದನ್ನೆಲ್ಲ ನಾನು ನೋಡ್ಬೇಕಾ, ನನಗ್ ಬೇಡ, ಬದಲಾಗಿ ನನ್ನ ಸಾರಥಿಯಾದಂತಹ ಸಂಜಯನಿಗೆ ನೀವು ದಿವ್ಯ ದೃಷ್ಟಿಯನ್ನ ಕೊಡಿ ಅಂತ ಕೇಳ್ತಾರೆ. ಧೃತರಾಷ್ಟ್ರ ಅವನಲ್ಲಿ ಅಧರ್ಮ ಇದ್ರೂ ಕೂಡ ಅವನು ಮಾಡಿದಂತಹ ಒಂದು ಒಳ್ಳೆ ಕೆಲಸ ಏನು ಅಂತಂದ್ರೆ, ವಿದುರ ಹಾಗೂ ಸಂಜಯನನ್ನ ಕೊನೆವರೆಗೂ ಕೂಡ ಅಷ್ಟು ಸಲಗೆಯಿಂದ ಅವನ ಹತ್ರ ಇಟ್ಕೊಂಡಿರ್ತಾನ ಅವನು. ಅಂದ್ರೆ ಇವರಿಬ್ರು ಹೇಗೆ ಅಂದ್ರೆ, ವಿದುರ ಮತ್ತೆ ಸಂಜಯ ಧೃತರಾಷ್ಟ್ರ ಏನೇ ತಪ್ಪು ಮಾಡಿದ್ರು ಕೂಡ ಅವನಿಗೆ ತಿದ್ದು ಬುದ್ಧಿ ಹೇಳೋಷ್ಟು ಸಲಹೆ ಅವನು ಕೊಟ್ಟಿರ್ತಾನೆ, ಬೈದು ಬುದ್ಧಿ ಹೇಳೋಷ್ಟು ಸಲಹೆಯನ್ನ ಕೊಟ್ಟಿರ್ತಾನೆ. ತುಂಬಾ ಆತ್ಮೀಯ ಕೂಡ ಸಂಜಯ. ಹಾಗಾಗಿ ಅವನು ಆತ್ಮೀಯನಾಗಿರೋ ಕಾರಣದಿಂದಾಗಿ ನನ್ನ ಸಂಜಯನಿಗೆ ನೀವು ದಿವ್ಯ ದೃಷ್ಟಿಯನ್ನ ಕೊಡಿ ಅಂತ ಹೇಳಿ ವೇದವ್ಯಾಸರಲ್ಲಿ ಧೃತರಾಷ್ಟ್ರ ಕೇಳ್ಕೊಳ್ತಾನೆ. ಆಗ ವೇದವ್ಯಾಸರ ಒಂದು ಕೃಪೆಯಿಂದಾಗಿ ಸಂಜಯನಿಗೆ ದಿವ್ಯ ದೃಷ್ಟಿ ಪ್ರಾಪ್ತಿಯಾಗತ್ತೆ. ಅವನು ಅಲ್ಲೇ ಕೂತು ಹಸ್ತಿನಾವತಿಯಲ್ಲೇ ಕೂತ್ಕೊಂಡು ಯುದ್ಧ ಭೂಮಿಯಲ್ಲಿ, ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ಅನ್ನೋದನ್ನ ಲೈವ್ ಆಗಿ ನೋಡೋ ಅಂತಹ, ಹಾಗೆ ಕೇಳಿಸ್ಕೊಳ್ಳೋ ಅಂತಹ, ಹಾಗೆ ಅವರ ಒಂದು ಮನಸ್ಸಿನಲ್ಲಿ ಅಲ್ಲಿ ನೆರೆದಿರುವಂತಹ ರಾಜರೆಲ್ಲ ಏನಿದ್ದಾರೆ ಅವರ ಮನಸ್ಸಿನಲ್ಲಿ ಏನೆಲ್ಲ ಭಾವನೆಗಳು ಉಂಟಾಗ್ತಿದೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತಕ್ಕಂತಹ ಎಲ್ಲ ಒಂದು ವರವನ್ನ ವ್ಯಾಸರು ಅವನಿಗೆ ಕೊಟ್ಟಿರ್ತಾರೆ ಸಂಜಯನಿಗೆ. ಆದ್ರೂ ಕೂಡ ಅವನಿಗೆ ಅಲ್ಲೇ ಕೂತು ನೋಡೋ ಅಂತಹ ಒಂದು ಭಾಗ್ಯ ಇದ್ರೂ ಕೂಡ ಸಂಜಯ ಏನ್ ಮಾಡ್ತಾನೆ, ಅವನಿಗೆ ಎಕ್ಸೈಟ್ಮೆಂಟ್, ಅಲ್ಲೇ ಹೋಗಿ ನೋಡಿದ್ರೆ ಹೇಗಿರುತ್ತೆ ಯುದ್ಧ. ಇವಾಗ ನಮಗೆ ಮನೇಲೇ ಕೂತು ಎಲ್ಲೋ ಒಂದ್ ಕಡೆ ನಡೀತಾ ಇರುವಂತಹ ಒಂದು ಕ್ರಿಕೆಟ್ ಮ್ಯಾಚ್ ಅನ್ಕೊಳ್ಳಿ, ಅದನ್ನ ಮನೇಲೇ ಕೂತು ನೋಡುವಂತಹ ಸೌಲಭ್ಯ ನಮ್ಗಿದ್ರೂ ಕೂಡ ನಮಗೇನ್ ಅನ್ಸುತ್ತೆ, ನಾವು ಲೈವಲ್ಲೇ ಹೋಗಿ ನೋಡ್ಬೇಕು ಅಂತ ಹೇಳಿ ಯಾವ ರೀತಿ ನಾವು ಸ್ಟೇಡಿಯಂಗೆ ಹೋಗಿ ನೋಡ್ಬೇಕು ಅಂತ ಅನ್ಕೊಳ್ತೀವೋ ಆ ರೀತಿ ಅವನು ಕೂಡ ಅದನ್ನ ಯುದ್ಧವನ್ನ ಲೈವ್ ಆಗಿ ಹೋಗಿ ನೋಡ್ಬೇಕಂತ ಹೇಳಿ ಯುದ್ಧ ಭೂಮಿಗೆ ಹೋಗಿರ್ತಾನೆ. 10 ದಿನಗಳ ನಂತರ ಅವನು ವಾಪಸ್ ಬರೋದು. ಅಂದ್ರೆ 10ನೇ ದಿನ ಭೀಷ್ಮರು ಅಂದ್ರೆ ಶರಶಯ್ಯೆಯ ಮೇಲೆ ಮಲ್ಕೊಳ್ತಾರಲ್ವಾ, ಆ ದಿನ ಭೀಷ್ಮ ಪರ್ವ ಮುಗಿದ ಮೇಲೆ ಅವನು ವಾಪಸ್ ಬರ್ತಾನೆ. ಬಂದಂತ ಸಂಜಯನಿಗೆ ಈಗ ಧೃತರಾಷ್ಟ್ರ ಪ್ರಶ್ನೆ ಮಾಡ್ತಿದ್ದಾನೆ. ಏನ್ ಪ್ರಶ್ನೆ ಮಾಡ್ತಿದ್ದಾನೆ ಅಂದ್ರೆ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ
ಸಮವೇತ ಯುಯುತ್ಸವಃ. ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ ಯುದ್ಧದ ಇಚ್ಛೆಯನ್ನ ಮಾಡಿ, ಅಂದ್ರೆ ಯುದ್ಧವನ್ನ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲಿ ನೆರೆದಿದ್ದಾರೆ. ಅವ್ರೆಲ್ರೂ ಮಾಮಕಾಹ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ಅಂತ ಪ್ರಶ್ನೆ ಮಾಡ್ತಿದ್ದಾನೆ. ಇಲ್ಲಿ ಮಾಮಕಾಹ ಅಂತಂದ್ರೆ ನನ್ನವರು ಹಾಗೂ ಪಾಂಡವರು. ಮಾಮಕಾಹ ಪಾಂಡವಾಹ ಕಿಂ ಅಕುರ್ವತ, ಏನ್ ಮಾಡಿದ್ರು ಹೇಳು ಸಂಜಯ ಅಂತ. ಮಾಮಕಾಹ ಅಂದ್ರೆ ತನ್ನವರಿಗೆ, ತನ್ನ ಮಕ್ಕಳು ಅಂದ್ರೆ ಕೌರವರಿಗೆ ಅವನು ಸಂಬೋಧನೆಯನ್ನ ಮಾಡ್ತಿರೋದು. ಪಾಂಡವಾಹ ತನ್ನ ತಮ್ಮನ ಮಕ್ಕಳನ್ನ ಪಾಂಡವರು ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಒಬ್ಬ ರಾಜ, ಅವನ ದುರ್ಬಲತೆ ನೋಡಿ, ಮನಸ್ಸಿನ ದುರ್ಬಲತೆ ಎಷ್ಟು ಮಟ್ಟಿಗಿದೆ, ಅವನಲ್ಲಿ ನನ್ನವರು ಎಂಬಂತಹ ವ್ಯಾಮೋಹ ಎಷ್ಟಿದೆ ಅನ್ನೋದು ಈ ಒಂದು ಮೊದಲನೇ ಶ್ಲೋಕದಲ್ಲೇ ಅರ್ಥ ಮಾಡ್ಕೊಳ್ಬಹುದು ನಾವು. ನನ್ನವರು ಹಾಗೂ ಪಾಂಡವರು ಏನ್ ಮಾಡಿದ್ರು ಅನ್ನೋ ಪ್ರಶ್ನೆಯನ್ನ ಧೃತರಾಷ್ಟ್ರ ಇಲ್ಲಿ ಕೇಳ್ತಿದ್ದಾನೆ. ಇಲ್ಲಿ ನಮಗನ್ಸ್ಬಹುದು, ಈ ಭಗವದ್ಗೀತೆ ಇಷ್ಟೊಂದು ಮಹತ್ವವನ್ನು ಉಳ್ಳಂಥದ್ದು. ಇಂತಹ ಗೀತೆಯನ್ನ ಪ್ರಾರಂಭ ಮಾಡಬೇಕು ಅಂದ್ರೆ ಬೇರೆ ಯಾರಾದ್ರೂ, ವೇದವ್ಯಾಸರೋ, ಕೃಷ್ಣನೋ, ಅರ್ಜುನನೋ ಅಥವಾ ಯುಧಿಷ್ಠಿರಾದಿ ಬೇರೆ ಯಾರಾದ್ರೂ ಬೇಕಿದ್ರೆ ಪ್ರಾರಂಭ ಮಾಡಬಹುದಿತ್ತು. ಧೃತರಾಷ್ಟ್ರನಿಂದಲೇ ಯಾಕೆ ಇದು ಭಗವದ್ಗೀತೆ ಪ್ರಾರಂಭ ಆಗ್ತಿದೆ? ಅಷ್ಟರಲ್ಲೂ ಅವನು ಕುರುಡ, ಹುಟ್ಟು ಕುರುಡ ಅದಲ್ದೇನೆ, ಯಾಕೆ ಇದು ಪ್ರಾರಂಭ ಆಯಿತು ಅನ್ನೋದು ನಮ್ಗೆ ಅನಿಸ್ಬಹುದು ಸಾಮಾನ್ಯವಾಗಿ. ಯಾಕೆ ಧೃತರಾಷ್ಟ್ರನಿಂದನೇ ಪ್ರಾರಂಭ ಮಾಡಿದ್ರು ಅಂತ. ಒಂದು ಏನಂದ್ರೆ, ಧೃತರಾಷ್ಟ್ರ ಹುಟ್ಟು ಕುರುಡ, ಹೌದು. ಹಾಗೆ ಅದನ್ನ ನಮ್ಮ ಜೀವನಕ್ಕೂ ನಾವು ಕಂಪೇರ್ ಮಾಡ್ಕೊಳ್ತಾ ಹೋದ್ರೆ ನಾವು ಕೂಡ ಅಜ್ಞಾನದಿಂದಲೇ ಇರೋ ಅಂಥವ್ರು. ಆ ಅಜ್ಞಾನ ಅನ್ನೋದು ಪ್ರತಿಯೊಬ್ಬರನ್ನು ಕೂಡ ಆವರಿಸ್ಕೊಂಡ್ಬಿಟ್ಟಿರುತ್ತೆ. ನಾನು, ನನ್ನದು ಅನ್ನುವಂತಹ ವ್ಯಾಮೋಹ, ಅಹಂಕಾರ, ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಇವೆಲ್ಲ ಕೂಡ ನಮ್ಮೊಳಗಡೆ ಇರುತ್ತೆ. ಸೊ ಅಂತಹ ಅಂದ್ರೆ ನಮ್ಮ ಪರವಾಗೇನೆ ಅಲ್ಲಿ ಧೃತರಾಷ್ಟ್ರ ಪ್ರಶ್ನೆ ಮಾಡ್ತಿದ್ದಾನೆ ಅಂತ ಕೇಳ್ಕೋಬೇಕು ನಾವು. ಯಾಕಂದ್ರೆ ಇಲ್ಲಿ ಕುರುಕ್ಷೇತ್ರ ಅಂದ್ರೆ ಬೇರೆ ಏನೂ ಅಲ್ಲ, ನಮ್ಮ ಶರೀರವೇ ಕುರುಕ್ಷೇತ್ರ ಅಂತ ಅನ್ಕೊಳ್ಳಿ. ನಮ್ಮ ಹೃದಯವೇ ಒಂದು ಕುರುಕ್ಷೇತ್ರ, ಯುದ್ಧ ಭೂಮಿ ಅಂತ ಅನ್ಕೊಂಡ್ರೆ ಅಲ್ಲಿ ಹಲವಾರು ಗೊಂದಲಗಳು, ಹಲವಾರು ಆಲೋಚನೆಗಳು, ಮತ್ತೆ ಬೇರೆ ಬೇರೆ ಧರ್ಮ ಯಾವುದು, ಅಧರ್ಮ ಯಾವುದು, ಏನ್ ಮಾಡಬೇಕು, ಯಾವುದನ್ನ ಮಾಡಬಾರ್ದು, ಈ ರೀತಿ ಎಲ್ಲಾ ಗೊಂದಲಗಳು ಕೂಡ ಬಂದು ಹೋಗ್ತಾ ಇರುತ್ತೆ. ಆ ಗೊಂದಲಗಳಲ್ಲಿ ನಾವು ಪ್ರತಿದಿನ ಸಿಕ್ಕಾಕೊಳ್ತಾ ಇರ್ತೀವಿ. ಅದೇ ತರ ಈ ಕುರುಕ್ಷೇತ್ರದಲ್ಲೂ ಕೂಡ ಎಲ್ಲದಕ್ಕೂ ಕೂಡ, ಎಲ್ಲಾ ಗೊಂದಲಗಳಿಗೂ ಕೂಡ ಉತ್ತರ ಕೊಡುವಂಥವನು ಭಗವಂತ. ಏನ್ ನಡೀತಾ ಇದೆ ಇಲ್ಲಿ, ನಮ್ಮೊಳಗಡೆ ಆಗ್ತಕ್ಕಂತಹ ತಳಮಳಗಳಾಗಿರಬಹುದು, ನಮ್ಮೊಳಗಡೆ ಆಗ್ತಕ್ಕಂತಹ ಬೇರೆ ಬೇರೆ ರೀತಿಯ ಆ ಭಾವನೆಗಳು, ಬಂದು ಹೋಗ್ತಕ್ಕಂತಹ ಹಲವಾರು ಆಲೋಚನೆಗಳಿರಬಹುದು, ಸರಿ ಯಾವುದು ತಪ್ಪ್ಯಾವುದು ಎಂಬಂತಹ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋನು ಭಗವಂತ. ಹಾಗಾಗಿ ಇಲ್ಲಿ ಎಲ್ಲರ ಪರವಾಗಿ ಇಲ್ಲಿ ಅಜ್ಞಾನಿ ಅಂತಾನೆ, ನಾವು ಕೂಡ ಅಜ್ಞಾನಿಗಳೇ ಅಂತ ಅನ್ಕೋಬಹುದು. ಯಾಕಂದ್ರೆ ನಮಗೇನು ಗೊತ್ತಿಲ್ಲ ಅನ್ನೋದು ಕೂಡ ನಮಗೆ ಗೊತ್ತಿರೋದಿಲ್ಲ, ಗೊತ್ತಿಲ್ಲ ಅನ್ನೋದೇ ನಮಗೆ ಗೊತ್ತಿರಲ್ಲ, ಅಷ್ಟು ಅಜ್ಞಾನದಿಂದ ನಾವು ಕೂಡಿರ್ತೀವಿ. ಹಾಗಾಗಿ ಇಲ್ಲಿ ಆ ಕುರುಡನಿಂದ, ಕಣ್ಣಿಲ್ಲದೆ ಇರೋನಿಂದನೇ ಇಲ್ಲಿ ಪ್ರಾರಂಭ ಆಗ್ತಿದೆ. ಆ ಗೀತೆಯ ಬೆಳಕು ಬರ್ಬೇಕಲ್ಲ, ಎಲ್ರಿಗೂ ಸಿಗಬೇಕಲ್ವಾ, ಹಾಗಾಗಿ ಕುರುಡನಿಂದನೇ ಇದು ಪ್ರಾರಂಭ ಆಗ್ತಾ ಇದೆ. ಧೃತರಾಷ್ಟ್ರ ಇಲ್ಲಿ ಪ್ರಶ್ನೆ ಮಾಡ್ತಿದ್ದಾನೆ, ನನ್ನವರು ಮತ್ತೆ ಪಾಂಡವರು ಇಬ್ರು ಕೂಡ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡಬೇಕು ಅನ್ನೋ ಇಚ್ಛೆಯನ್ನ ಹೊಂದು ಅಲ್ಲಿ ಸೇರಿದ್ದಾರೆ ಅಲ್ವಾ, ಅವ್ರು ಏನ್ ಮಾಡಿದ್ರು ಅಂತ ಹೇಳಿ ನನಗೆ ಹೇಳು ಅಂತ ಹೇಳಿ ಸಂಜಯನನ್ನ ಕೇಳ್ಕೊಳ್ತಾ ಇದ್ದಾನೆ. ಅದಕ್ಕೆ ಈಗ ಸಂಜಯ ಏನ್ ಹೇಳ್ತಾನೆ ಅಂತ ಅನ್ನೋದು ಮುಂದಿನ ಶ್ಲೋಕ. ವಿಜಯಲಕ್ಷ್ಮಿ ಭಗಿನಿ. ಸಂಜಯ ಉವಾಚ. ಸಂಜಯ ಉವಾಚ. ಇಲ್ಲಿ ಉವಾಚ ಹೇಳ್ಬೇಕಾದ್ರೆ ನಾವು ಅನ್ನೋದು ಸ್ವರಾಕ್ಷರಗಳು, ಆ ಇಂದ ಅವರೆಗಿರುವಂಥದ್ದು ಸ್ವರಾಕ್ಷರಗಳು ಅಂತ ಹೇಳ್ತೀವಿ. ಅವುಗಳ ಉಚ್ಚಾರಣೆ ಹೇಗೆ ಬರ್ಬೇಕಂದ್ರೆ ನಮಗೆ ಥ್ರೋಟಿಂದ ಬರ್ಬೇಕು ಸೌಂಡು. ಅ ಅಂತ ಹೇಳಿದ್ರು ಅದು ಥ್ರೋಟಿಂದನೇ ಸೌಂಡ್ ಬರ್ತಿರ್ಬೇಕು. ಉ ಅಂತ ಹೇಳ್ಬೇಕಾದ್ರೂ ಅಷ್ಟೇ. ಅರ್ಜುನ ಉವಾಚ, ಅಲ್ಲಿ ಸ್ವಲ್ಪ ಪಾಸ್ ಕೊಟ್ಟು ಉವಾಚ ಅಂತ ಹೇಳ್ಬೇಕು. ಸಂಜಯ ಉವಾಚ. ದೃಷ್ಟ್ವಾ ತು ಪಾಂಡವಾನೀಕಂ. ದೃಷ್ಟ್ವಾ ತು ಪಾಂಡವಾನೀಕಂ. 2 times ಹೇಳಿ ಭಗಿನಿ. ದೃಷ್ಟ್ವಾ ತು ಪಾಂಡವಾನೀಕಂ. ವ್ಯೂಢಂ ದುರ್ಯೋಧನಸ್ತದಾ. ವ್ಯೂಢಂ ದುರ್ಯೋಧನಸ್ತದಾ. ವ್ಯೂಢಂ ದುರ್ಯೋಧನಸ್ತದಾ.
ಆಚಾರ್ಯಮುಪಸಂಗಮ್ಯ आचार्यमुपसङ्गम्य आचार्यमुपसङ्गम्य ರಾಜಾ ವಚನಮಬ್ರವೀತ್ राजा वचनमब्रवीत् राजा वचनमब्रवीत् ಪೂರ್ತಿ ಹೇಳಿ. सञ्जय उवाच दृष्ट्वा तु पाण्डवानीकं व्यूढं दुर्योधनस्तदा आचार्यमुपसङ्गम्य राजा वचनमब्रवीत् ಧನ್ಯವಾದ ಭಗಿನಿ. ಇಲ್ಲಿ ಧೃತರಾಷ್ಟ್ರ ಕೇಳಿದಂತಹ ಪ್ರಶ್ನೆಗೆ ಸಂಜಯ ಇವಾಗ ಮಾತಾಡ್ತಾ ಇದ್ದಾನೆ. ದೃಷ್ಟ್ವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಅಲ್ಲಿ ಎಲ್ಲರೂ ಕೂಡ ಸೇರಿದ್ದಾರೆ ಎರಡೂ ಕಡೆಯಿಂದ, ಅಂದರೆ ಆ ಕಡೆ ಬದಿನಲ್ಲಿ ಉತ್ತರಕ್ಕೆ ಹಾಗೂ ದಕ್ಷಿಣಕ್ಕೆ ಇಬ್ಬರು ಕೂಡ ಎರಡೂ ಕಡೆ ಇಬ್ಬರು ನಿಂತಿದ್ದಾರೆ. ಎದುರು ಬದ್ರಿಗೆ ಎರಡೂ ಸೈನ್ಯ ನಿಂತಿದೆ. ಇಲ್ಲಿ ದುರ್ಯೋಧನ ಏನು ಮಾಡ್ತಾ ಇದ್ದಾನೆ ಅಂದರೆ ಪಾಂಡವರ ಅನೀಕವನ್ನು ನೋಡಿ, ಅಂದರೆ ಅನೀಕ ಅಂತಂದರೆ ಒಂದು ಸೈನ್ಯ, ಆ ಸೈನ್ಯಕ್ಕೆ ಅನೀಕ ಅಂತ ಹೇಳ್ತಾರೆ. ನಾನು ನಿಮಗೆ ನಿನ್ನೆ ಇದನ್ನು ಕಳಿಸ್ಕೊಟ್ಟಿದ್ದೆ, ಸೇನಾಬಲ ಅಂದರೆ ಹೇಗಿರುತ್ತೆ ಅಂತ ಹೇಳಿ ಒಂದು ಟೇಬಲ್ನ ಕಳಿಸಿದ್ದೆ ನಿಮಗೆ. ಎಲ್ಲರೂ ಓಪನ್ ಮಾಡ್ಕೊಳ್ಳಿ ಅದನ್ನು. ಇಲ್ಲಿ ಯುದ್ಧ ಮಾಡಬೇಕು ಅಂತಂದರೆ ಎರಡೂ ಕಡೆ, ಅಂದರೆ ಪಾಂಡವರ ಕಡೆ 7 ಅಕ್ಷೋಹಿಣಿ ಸೈನ್ಯ, ಹಾಗೆ ಕೌರವರ ಕಡೆ 11 ಅಕ್ಷೋಹಿಣಿ ಸೈನ್ಯ ಇತ್ತು ಅನ್ನೋದು ಗೊತ್ತಿದೆ. ಈಗ ಅಕ್ಷೋಹಿಣಿ ಸೈನ್ಯ ಅಂತ ಹೇಳ್ತಾರಲ್ವಾ, ಈ ಅಕ್ಷೋಹಿಣಿ ಸೈನ್ಯ ಅಂದರೆ ಏನು ಅಂದರೆ ಅದಕ್ಕೆ ಒಂದು ನಿನ್ನೆ ಕಳಿಸಿದಂತಹ ಟೇಬಲ್ ನೀವು ನೋಡೋದಾದರೆ, ಅಕ್ಷೋಹಿಣಿ ಅಂದರೆ ಇಲ್ಲಿ ಕೇವಲ ಸೈನಿಕರಿಗೆ ಮಾತ್ರ ಹೇಳೋದಲ್ಲ, ಇದು ಒಂದು ಸೇನೆ ಅಂತ ಅಂದರೆ ಅದರಲ್ಲಿ ರಥಗಳಿರುತ್ತೆ, ಆನೆಗಳಿರುತ್ತೆ, ಕುದುರೆಗಳಿರುತ್ತೆ, ಹಾಗೆ ಸೈನಿಕರು ಕೂಡ ಇರ್ತಾರೆ. ಇವರೆಲ್ಲರನ್ನ ಸೇರಿ ಒಂದಿಷ್ಟು ಸೈನ್ಯ ಅಂತ ಹೇಳೋ ಅಂಥದ್ದು. ಆ ಸೇನೆಗೆ ಒಂದು ಹೆಸರನ್ನ ಕೊಡ್ತಾರೆ. ಈಗ ಮೊದಲನೇದಾಗಿ ಪತ್ತಿ ಅಂತ ಹೇಳ್ತಾರೆ. ಅದು ತುಂಬ ಲೋಯೆಸ್ಟ್ ಯೂನಿಟ್ ಆಗಿರುತ್ತೆ ಸೇನೆಯಲ್ಲಿ. ಅದರಲ್ಲಿ ಏನಂದರೆ ಒಂದೇ ರಥ ಇರುತ್ತೆ, 1 ಆನೆ ಇರುತ್ತೆ, 3 ಕುದುರೆಗಳು, ಹಾಗೆ 5 ಜನ ಸೈನಿಕರು. ಇಷ್ಟಿದ್ರೆ ಅದನ್ನು ಒಂದು ಪತ್ತಿ ಅಂತ ಹೇಳ್ತಾರೆ. ಹೀಗೆ 9 ಯೂನಿಟ್ಸ್ ಬರ್ತಾ ಹೋಗುತ್ತೆ ಇದರಲ್ಲಿ ಸೇನೆಯಲ್ಲಿ. ಈ ಥರ ಅಂದರೆ ಮೊದಲನೇ ಯೂನಿಟಲ್ಲಿ ಒಂದು ರಥ, 1 ಆನೆ, 3 ಕುದುರೆಗಳು, ಹಾಗೆ 5 ಜನ ಸೈನಿಕರಿದ್ದಾಗ ಇದನ್ನು ಒಂದು ಪತ್ತಿ ಅಂತ ಹೇಳ್ತಾರೆ. ಇದರಿಂದ ನೆಕ್ಸ್ಟು ಮಲ್ಟಿಪ್ಲೈ ಬೈ 3 ಆಗ್ತಾ ಹೋಗುತ್ತೆ. ಅಂದರೆ ಇದರ 3ರಷ್ಟು ಸೇನಾಮುಖ ಅಂತ ಹೇಳ್ತಾರೆ. ನೆಕ್ಸ್ಟು ಅದನ್ನು ಒಂದು ಸೇನಾಮುಖ ಅಂತ ಹೇಳ್ತಾರೆ. ಅಂದರೆ 3 ರಥಗಳು, 3 ಆನೆಗಳು, 9 ಕುದುರೆಗಳು, ಹಾಗೆ 15 ಜನ ಸೈನಿಕರು. ಇದನ್ನೇ ಮತ್ತೆ ಇಂಟು 3 ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ನೆಕ್ಸ್ಟ್ ಗುಲ್ಮ ಅಂತ ಬರುತ್ತೆ. ಅಂದರೆ 3 ಸೇನಾಮುಖಗಳು ಸೇರಿದ್ರೆ ಒಂದು ಗುಲ್ಮ ಅಂತ ಆಗುತ್ತೆ. ಗಣ ಅಂತ ಹೇಳ್ತಾರೆ. 3 ಗುಲ್ಮಗಳನ್ನು ಸೇರಿಸಿದಾಗ ಒಂದು ಗಣ ಆಗುತ್ತೆ. 3 ಗಣಗಳನ್ನು ಸೇರಿಸಿದಾಗ ಅದನ್ನು ಒಂದು ವಾಹಿನಿ ಅಂತ ಹೇಳ್ತಾರೆ. 3 ವಾಹಿನಿಯನ್ನು ಸೇರಿಸಿದ್ರೆ ಒಂದು ಪೃತನ ಅಂತ ಹೇಳ್ತಾರೆ. 3 ಪೃತನಗಳನ್ನು ಸೇರಿಸಿದಾಗ ಅದನ್ನು ಒಂದು ಚಮು ಅಂತ ಹೇಳ್ತಾರೆ. ಆ ಚಮು ಅನ್ನೋ ವರ್ಡ್ ಕೂಡ ಇದರಲ್ಲಿ ಬರುತ್ತೆ. ಮತ್ತೆ ಅನೀಕಿನಿ, ಈಗಷ್ಟೇ ಕೇಳಿದ್ವಿ ಅಲ್ವಾ, 3 ಪೃತನ ಚಮು ಗಳನ್ನು ಸೇರಿದ್ರೆ ಒಂದು ಅನೀಕಿನಿ ಆಗತ್ತೆ. ಹೀಗೆ ಒಂದು ಅನೀಕಿನಿಯಲ್ಲಿ 2000 ಈ ಥರ ಮಲ್ಟಿಪ್ಲೈ ಬೈ 3 ಮಾಡ್ಕೊಂಡು ಹೋದ್ವಿ ಅಲ್ವಾ, ಆ ಥರ ಮಾಡಿದಾಗ 2187 ರಥಗಳಿರುತ್ತೆ, ಹಾಗೆ 2187 ಆನೆಗಳು ಬರುತ್ತೆ, 6561 ಕುದುರೆಗಳು ಬರುತ್ತೆ, 10,935 ಜನ ಸೈನಿಕರಿರ್ತಾರೆ. ಇದಿಷ್ಟು ಸೇರಿದಾಗ ಒಂದು ಅನೀಕಿನಿ ಆಯಿತು. ಈ ಥರ 10 ಅನೀಕಿನಿಗಳು ಸೇರಿದ್ರೆ ಇಂಟು 10 ಮಾಡಬೇಕಿಲ್ಲಿವಾಗ. 10 ಅನೀಕಿನಿಗಳು ಸೇರಿದ್ರೆ ಒಂದು ಅಕ್ಷೋಹಿಣಿ ಸೈನ್ಯ ಆಗತ್ತೆ. ಇದನ್ನು ಯಾಕೆ ಹೇಳ್ತಿದ್ದೀನಿ ನಾನು ಅನ್ನೋದನ್ನ ಹೇಳ್ತೀನಿ, ನೀವು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಇದನ್ನ. ಈ ರೀತಿ ಒಂದು ಅನೀಕಿನಿನಲ್ಲೇ ಇಷ್ಟಿರುತ್ತೆ ಅಂತಂದರೆ ಈ ಥರ 10 ಅನೀಕಿನಿಯನ್ನು ಸೇರಿದಾಗ ಒಂದು ಅಕ್ಷೋಹಿಣಿ ಸೈನ್ಯ. ಆದರೆ ಒಟ್ಟಾರೆ ಅಲ್ಲಿ ಇರೋದು ಎಷ್ಟು ಅಂದರೆ 18 ಅಕ್ಷೋಹಿಣಿ ಸೈನ್ಯಗಳು.
ಹಾಗಿದ್ರೆ ಅಲ್ಲಿ ಸೇನಾ ಬಲ ಎಷ್ಟಿತ್ತು ಅಂತಂದ್ರೆ ಒಟ್ಟಾರೆ 18 ಅಕ್ಷೋಹಿಣಿ ಸೈನ್ಯವು ಸೇರಿದಾಗ 3,93,660 ರಥಗಳು ಮತ್ತೆ ಅಷ್ಟೇ ಕುದುರೆಗಳು, ಹಾಗೆ ಆನೆಗಳು. ಕುದುರೆಗಳು ಬಂದು 11,80,980, ಸೈನಿಕರು 19,68,300 ಜನ ಸೈನಿಕರು. ಇಷ್ಟು ಅಲ್ಲಿ 18 ಅಕ್ಷೋಹಿಣಿ ಸೈನ್ಯದಲ್ಲೂ ಇದ್ದಂತಹ ಸೇನೆ. ಆದ್ರೆ ಈ ಸೇನೆ ಅಂತ ಬಂದಾಗ 18 ಅಕ್ಷೋಹಿಣಿ ಸೈನ್ಯ ಇದೆ ಅಂತಂದ್ರೆ ಎಲ್ಲರೂ ಕೂಡ ಹೋಗಿ ಒಟ್ಟಿಗೆ ಯುದ್ಧ ಮಾಡೋದಿಲ್ಲ. ಎಲ್ಲರೂ ಒಟ್ಟಿಗೆ ಹೋಗಿ ಒಟ್ಟಾರೆ 18 ಅಕ್ಷೋಹಿಣಿ ಸೈನ್ಯಗಳು ಕೂಡ ಯುದ್ಧ ಮಾಡ್ತಿರ್ಲಿಲ್ಲ. ಒಂದಿಷ್ಟು ಸೇನೆಯನ್ನ ಬೇರ್ಪಡಿಸಿ ಅದರಲ್ಲಿ ಒಂದು ವ್ಯೂಹವನ್ನ ರಚನೆ ಮಾಡಿಕೊಂಡು, ಅವರಿಗೆ ಬೇಕಾದಂತಹ ವ್ಯೂಹಗಳನ್ನ ರಚನೆ ಮಾಡಿಕೊಂಡು ಅಲ್ಲಿ ಒಬ್ಬೊಬ್ಬರಾಗೆ ಅಲ್ಲಿ ಯುದ್ಧವನ್ನ ಮಾಡ್ತಿರ್ತಾರೆ. ಅದಕ್ಕೆ ಯುದ್ಧದ ನಿಯಮಗಳು ಕೂಡ ಇರುತ್ತೆ. ಅಂದ್ರೆ ರಥದ ಮೇಲೆ ಕೂತಿರೋನು ರಥದ ಮೇಲೆ ಇರೋನ್ ಜೊತೆಲೆ ಯುದ್ಧ ಮಾಡಬೇಕು, ಆನೆ ಮೇಲೆ ಕೂತ್ಕೊಂಡಿರೋನು ಆನೆ ಮೇಲೆ ಯುದ್ಧ ಮಾಡಬೇಕು, ಸೈನಿಕರು ಕಾಲಾಳುಗಳು ಯಾರು ಇರ್ತಾರೋ ಅವ್ರ ಜೊತೆನಲ್ಲೇ ಯುದ್ಧ ಮಾಡಬೇಕು. ಈ ರೀತಿ ಯುದ್ಧದ ನಿಯಮಗಳು ಇರುತ್ತೆ. ಈ ವ್ಯೂಹಗಳನ್ನ ರಚನೆ ಮಾಡಿಕೊಂಡು ಅವ್ರಿಗೆ ಬೇಕಾದಂತಹ ವ್ಯೂಹಗಳನ್ನ ರಚನೆ ಮಾಡಿಕೊಂಡು ಯುದ್ಧವನ್ನ ಮಾಡ್ತಾ ಇರ್ತಾರೆ. ಇಲ್ಲಿ ಒಂದನ್ನು ನೀವು ಗಮನಿಸ್ಬಹುದು, ಅಕ್ಷೋಹಿಣಿ ಸೈನ್ಯ ಅಂತ ಅಂದ್ಬಿಟ್ಟಿದೆಯಲ್ಲ, ಒಂದು ಅಕ್ಷೋಹಿಣಿಯಲ್ಲಿ ಎಷ್ಟಿರುತ್ತೆ ರಥಗಳು ಆನೆಗಳೆಲ್ಲ 21,870, ಮತ್ತೆ 65,610 ಕುದುರೆಗಳು, ಸೈನಿಕರು 1,09,350 ಅಂತ. ಇದರಲ್ಲಿ ಏನಂದ್ರೆ ಯಾವುದೇ ಒಂದು ಅಂಕಿಯನ್ನ ನಾವು ಆಡ್ ಮಾಡಿದ್ರು ಕೂಡ ಅಲ್ಲಿ ಆ ಎಲ್ಲ ನಂಬರ್ಸ್ನ ಆಡ್ ಮಾಡಿದ್ರೆ 18 ಬರುತ್ತೆ. ಎಲ್ಲಾದ್ರಲ್ಲೂ 18 ಬರುತ್ತೆ. 21,870 ಅದರಲ್ಲಿ ಅಷ್ಟು ಅಂಕಿಗಳನ್ನ ಆಡ್ ಮಾಡಿದ್ರೆ 18 ಬರುತ್ತೆ. 18 ಆನೆಗಳು ಅಷ್ಟೇ, ಕುದುರೆಗಳು, ಅಕ್ಷೋಹಿಣಿ ಸೈನ್ಯ ಆಡ್ ಮಾಡಿದಾಗ್ಲೂ ಅಷ್ಟೇ 18 ಅನ್ನೋ ನಂಬರ್ ಬರ್ತಾ ಹೋಗುತ್ತೆ ಒಂದು ಅಕ್ಷೋಹಿಣಿ ಸೈನ್ಯದಲ್ಲಿ. ಅದು ಒಂದು ಚಮತ್ಕಾರ ಅಂತಾನೆ ಹೇಳ್ಬಹುದು. ಈ ರೀತಿ ಇರ್ಬೇಕಾದ್ರೆ ಇಲ್ಲಿ ಏನಾಗ್ತಿದೆ ಯುದ್ಧ ಭೂಮಿಯಲ್ಲಿ, ದೃಷ್ಟ್ವಾತು ಪಾಂಡವಾನೀಕಂ, ಈಗ ಕೌರವರ ಸೇನೆ ಇರುವಂತಹ ಬಲ ಹೆಚ್ಚು 11 ಅಕ್ಷೋಹಿಣಿ ಸೈನ್ಯ, ಪಾಂಡವರ ಬಳಿ ಇರುವಂಥದ್ದು ಬರೀ 7 ಅಕ್ಷೋಹಿಣಿ ಸೈನ್ಯ. ಹೀಗಿದ್ದಾಗ ಪಾಂಡವರ ಒಂದು ಅನೀಕವನ್ನ ನೋಡ್ತಿದ್ದಾನೆ, ಪೂರ್ತಿ ಸೇನೆ ನೋಡ್ತಿರೋದಲ್ಲ ಇಲ್ಲಿ ದುರ್ಯೋಧನ. ಪಾಂಡವರ ಒಂದು ಅನೀಕಿನಿ ಅಂದ್ರೆ ಅದು 10 ಅನೀಕಿನಿ ಸೇರಿದಾಗ 1 ಅಕ್ಷೋಹಿಣಿ ಸೈನ್ಯ ಆಗತ್ತೆ. ಹಾಗಿದ್ದಾಗ ಅವ್ರ ಕಡೆ ಇರೋದು 7 ಅಕ್ಷೋಹಿಣಿ ಸೈನ್ಯ, ಆದ್ರೆ ದುರ್ಯೋಧನ ಇಲ್ಲಿ ನೋಡ್ತಿರೋದು 1 ಅನೀಕಿನಿ ಮಾತ್ರ. ಆ ಒಂದು ಅನೀಕಿನಿಯನ್ನ ನೋಡಿ ದುರ್ಯೋಧನ ಏನ್ ಮಾಡ್ತಿದ್ದಾನೆ, ದ್ರೋಣಾಚಾರ್ಯರ ಹತ್ರ ಓಡ್ ಹೋಗ್ತಿದ್ದಾನೆ. ವ್ಯೂಹಾಕಾರದಲ್ಲಿ ರಚನೆ ಆಗಿರ್ತಕ್ಕಂತಹ ಒಂದು ಅನೀಕಿನಿಯನ್ನ ನೋಡಿ ಆತ ದ್ರೋಣಾಚಾರ್ಯರ ಬಳಿಗೆ ಹೋಗ್ತಿದ್ದಾನೆ. ದ್ರೋಣಾಚಾರ್ಯರ ಬಳಿಗೆ ಹೋಗಿ ಏನ್ ಮಾಡ್ತಾನೆ, ಆಚಾರ್ಯಂ ಉಪಸಂಗಮ್ಯ ರಾಜಾವಚನಮಬ್ರವೀತ್, ದ್ರೋಣಾಚಾರ್ಯರ ಬಳಿ ಹೋಗಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿ ದುರ್ಯೋಧನ ಅವನ ಕೆಲಸ ಏನು, ಯುದ್ಧಕ್ಕೆ ಎಲ್ಲರೂ ಕೂಡ ರೆಡಿಯಾಗಿ ನಿಂತಿದ್ದಾರೆ. ನಿಂತ ಮೇಲೆ ಅಲ್ಲಿ ಯುದ್ಧ ಹೇಗೆ ನಡಿಬೇಕು, ಯಾರು ಹೇಗೆಲ್ಲ ಯಾವ ಕಡೆ ನಿಂತ್ಕೋಬೇಕು, ಯಾವ ರೀತಿ ವ್ಯೂಹ ರಚನೆ ಮಾಡಬೇಕು, ಮುಂದಿನ ಕೆಲಸ ಏನಾಗಬೇಕಾಗಿದೆಯೋ ಅದ್ರ ಬಗ್ಗೆ, ಮತ್ತೆ ಅವರ ಜೊತೆಯಲ್ಲಿರ್ತಕ್ಕಂತಹ ಸೈನಿಕರಾಗಿರಬಹುದು ಎಲ್ರಿಗೂ ಕೂಡ ಅಲ್ಲಿ ಒಂದು ಹುರಿದುಂಬಿಸುವಂತಹ ಕೆಲಸ ಅವನು ಮಾಡಬೇಕಾಗಿರೋದು. ಆದರೆ ಅವನು ಮಾಡ್ತಿರೋದು ಪಾಂಡವರ ಒಂದು ಅನೀಕಿನಿಯನ್ನ ನೋಡಿ ದ್ರೋಣಾಚಾರ್ಯರ ಬಳಿಗೆ ಹೋಗಿ ಈ ರೀತಿ ಮಾತಾಡ್ತಾನೆ. ರಾಜ ವಚನಮಬ್ರವೀತ್, ಅವನು ರಾಜ ಅಂತ ಅನ್ಕೊಂಡು ಆ ರಾಜ ವಚನಗಳನ್ನ ಅಂದ್ರೆ ಆ ಮಾತುಗಳನ್ನ ಅಬ್ರವೀತ್ ಹೇಳ್ತಾನೆ. ಯಾರಿಗೆ, ದ್ರೋಣಾಚಾರ್ಯರಿಗೆ. ಏನ್ ಹೇಳ್ತಾನೆ, ಈಗ ಮುಂದೆ ಬರುವಂತ ಶ್ಲೋಕಗಳು, ಮೊದಲನೇ ಶ್ಲೋಕ ಬಂದು ಧೃತರಾಷ್ಟ್ರ ಹೇಳಿದ್ದು, ಎರಡನೇ ಶ್ಲೋಕ ಬಂದು ಸಂಜಯ ಹೇಳಿದ್ದು, ಈಗ ಮುಂದೆ ಹೇಳ್ತಿರೋದು ಯಾರು ಅಂದ್ರೆ ದುರ್ಯೋಧನ. ಅಲ್ಲಿ ದುರ್ಯೋಧನ ಉವಾಚ ಅಂತ ಇಲ್ಲದೆ ಇರಬಹುದು, ಆದ್ರೆ ದುರ್ಯೋಧನ ಈ ರೀತಿ ಹೇಳ್ತಾನೆ ಅಂತ ಸಂಜಯ ಅಲ್ಲಿ ನರೇಟ್ ಮಾಡ್ತಿದ್ದಾನೆ. ಈಗ ಇಲ್ಲಿ ಬರುವಂತ ಎಲ್ಲಾ ಶ್ಲೋಕಗಳು ದುರ್ಯೋಧನನ ಮಾತುಗಳು. ಎಲ್ಲಿವರೆಗೂ ಅವನು ಹೇಳ್ತಾನೆ, ಏನ್ ಹೇಳ್ತಾನೆ ಅನ್ನೋದನ್ನ ಮುಂದೆ ನೋಡೋಣ. ಈಗ ಎಲ್ಲ ಏನ್ ಬರುತ್ತೋ ಮುಂದಿನ ಶ್ಲೋಕಗಳು ಅದು ದುರ್ಯೋಧನ ಹೇಳ್ತಾ ಇರೋದು. ಓಕೆ, ಮುಂದಿನ ಶ್ಲೋಕಕ್ಕೆ ಹೋಗೋಣ. ಈಗ ಅವನು ದ್ರೋಣಾಚಾರ್ಯರ ಹತ್ರ ಹೋಗಿದ್ದಾನೆ, ದ್ರೋಣಾಚಾರ್ಯರ ಹತ್ರ ಹೋಗಿ ಏನನ್ನ ಹೇಳ್ತಾನೆ ಅನ್ನೋದನ್ನ ನೋಡೋಣ. ಉಮಾ ಭಗಿನಿ.
ನಮಸ್ತೆ ಭಗಿನಿ. ಪಶ್ಯೈತಾಂ. ಉಮಾ ಭಗಿನಿ ಹೇಳಿ. ಭಗಿನಿ. ಪಶ್ಯೈತಾಂ. ಪಶ್ಯೇತಾಂ. 2 ಸಾರಿ ಹೇಳಿ ಭಗಿನಿ. ಪಶ್ಯೇತಾಂ. ಪಾಂಡುಪುತ್ರಾಣಾಂ. 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 ಪುತ್ರಾಣಾಂ ಮಕಾರ ಕೂಡ ಹೇಳಬೇಕು. ಪುತ್ರಾಣಾಂ. ಆಚಾರ್ಯ ಮಹತೀಂ ಚಮೂಂ. ಆಚಾರ್ಯ ಮಹತೀಂ ಚಮೂಂ. ಆಚಾರ್ಯ ಮಹತೀಂ ಚಮೂಂ. ವ್ಯೂಢಾಂ ದ್ರುಪದಪುತ್ರೇಣ. ಯೂಢಾಂ ದ್ರುಪದಪುತ್ರೇಣ. ಯೂಢಾಂ ದ್ರುಪದಪುತ್ರೇಣ. ತವ ಶಿಷ್ಯೇಣ ಧೀಮತಾ. ತವ ಶಿಷ್ಯೇಣ ಧೀಮತಾ. ತವ ಶಿಷ್ಯೇಣ ಧೀಮತಾ. ಪೂರ್ತಿ ಹೇಳಿ ಭಗಿನಿ. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ. ಯೂಢಾನ್ ಧ್ರುವದಪುತ್ರೇಣ ತವ ಶಿಷ್ಯೇಣ ಧೀಮತಾ. ಧನ್ಯವಾದ ಭಗಿನಿ. ಧನ್ಯವಾದ. ಈಗ ಪಾಂಡವರ ಒಂದು ಅನೇಕಿನಿಯನ್ನ ನೋಡಿ ದ್ರೋಣಾಚಾರ್ಯರ ಬಳಿಗೆ ಹೋದಂಥ ದುರ್ಯೋಧನ ದ್ರೋಣಾಚಾರ್ಯರನ್ನ ಕುರಿತು ಏನು ಹೇಳ್ತಾನೆ ಅಂತಂದ್ರೆ, ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂಚಮು. ಹೇ ಆಚಾರ್ಯರೇ, ತಮ್ಮ ಬುದ್ಧಿವಂತನಾದ ಶಿಷ್ಯ ಯಾರು? ದೃಷ್ಟದ್ಯುಮ್ನ. ಆ ದೃಷ್ಟದ್ಯುಮ್ನಿಂದ ದೃಪದ ಪುತ್ರೇಣ ಅಂತ ಹೇಳ್ತಿದ್ದಾರೆ. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಪಾಂಡುಪುತ್ರರ ಆಚಾರ್ಯ ಅಂತ ಹೇಳಿ ದ್ರೋಣಾಚಾರ್ಯರನ್ನ ಸಂಬೋಧನೆ ಮಾಡ್ತಿರೋದು. ಯಾಕಂದ್ರೆ ದ್ರೋಣಾಚಾರ್ಯರು ಎಲ್ರಿಗೂ ಇದನ್ನ ಶಿಕ್ಷಣವನ್ನ ಕೊಟ್ಟಂತಹ ಗುರುಗಳು. ಆದ್ರೂ ಕೂಡ ಇಲ್ಲಿ ಅವನಿಗೆಲ್ಲೋ ಒಂದ್ ಕಡೆ ಮನಸ್ಸಿನಲ್ಲಿ ಅನ್ನಿಸ್ತಾ ಇದೆ ದುರ್ಯೋಧನನಿಗೆ, ಪಾಂಡವರ ಕಡೆ ನನ್ನ ಗುರುಗಳಿಗೆ ಒಲವು ಹೆಚ್ಚು. ಯಾಕಂದ್ರೆ ಅರ್ಜುನ ಅವರ ಒಬ್ಬ ಉತ್ತಮವಾದಂತಹ ಶಿಷ್ಯ, ಪ್ರೀತಿಯ ಶಿಷ್ಯ. ಹಾಗಾಗಿ ಪಾಂಡುಪುತ್ರಾಣಾಂ ಆಚಾರ್ಯ ಅಂತ ಹೇಳಿ ಅವರಿಗೆ ಸಂಬೋಧನೆಯನ್ನ ಮಾಡ್ತಾ ಇದ್ದಾನೆ. ಪಶ್ಯೈತಾಂ ಅಂದ್ರೆ ನೋಡಿ, ಈ ನಿಮ್ಮ ಶಿಷ್ಯನಿಂದ ಅದು ದೃಷ್ಟದ್ಯುಮ್ನ ಯಾರು ಅಂತಂದ್ರೆ ದೃಪದನ ಮಗ. ಹಿಂದೆ ಭರದ್ವಾಜ ಋಷಿಗಳನ್ನೇ ಅಂದ್ರೆ ದ್ರೋಣಾಚಾರ್ಯರ ತಂದೆಯಾದಂತಹ ಭರದ್ವಾಜ ಋಷಿಗಳನ್ನೇ ದೃಪದನಿಗೆ ಹಾಗೂ ದ್ರೋಣಾಚಾರ್ಯ ಇಬ್ರಿಗೂ ಕೂಡ ವಿದ್ಯಾಭ್ಯಾಸವನ್ನ ಹೇಳ್ಕೊಟ್ಟಿರ್ತಾರೆ. ಇಬ್ರು ಒಟ್ಟಿಗೆ ವಿದ್ಯಾಭ್ಯಾಸವನ್ನ ಮಾಡ್ತಿರ್ತಾರೆ ಚಿಕ್ಕಂದಿನಲ್ಲಿ. ಆಗ ಅವನೇನ್ ದೃಪದ ಬ್ರಾಹ್ಮಣನಾಗಿ ಇವ್ರಿರ್ತಾರಲ್ಲ, ಇವನು ರಾಜನಾಗ್ಬಿಡ್ತಾನೆ. ಅಂದ್ರೆ ವಿದ್ಯಾಭ್ಯಾಸ ಮಾಡೋ ಅಂತ ಸಂದರ್ಭದಲ್ಲಿ ಇಬ್ರು ಸ್ನೇಹಿತರಾಗಿದ್ದಾಗ ಅವನು ದೃಪದ ಒಂದು ಮಾತನ್ನ ಹೇಳಿರ್ತಾನೆ ದ್ರೋಣಾಚಾರ್ಯರಿಗೆ, ನಾನು ದೊಡ್ಡನಾದ ನಂತರ ನನಗೆ ಅಂದ್ರೆ ಇಲ್ಲಿಂದ ವಿದ್ಯಾಭ್ಯಾಸ ಮುಗಿಸಿ ಹೋಗಿದ ನಂತರ ನನ್ನ ತಂದೆ ರಾಜ್ಯಭಾರವನ್ನ ನನಗೆ ವಹಿಸ್ಕೊಡ್ತಾರೆ, ಆಗ ನಾನು ನಿನಗೆ ನನ್ನ ಅರ್ಧ ರಾಜ್ಯವನ್ನ ಕೊಡ್ತೀನಿ ಅಂತ ದ್ರೋಣಾಚಾರ್ಯರಿಗೆ ಹೇಳ್ಬಿಟ್ಟಿರ್ತಾನೆ. ಅಂದ್ರೆ ಇಬ್ರು ಓದ್ಬೇಕಾದ್ರೆ ಸಹಪಾಠಿಗಳಾಗಿದ್ದಾಗ ಅಷ್ಟು ಆತ್ಮೀಯರಾಗಿ ಇರ್ತಾರೆ. ಅವಾಗ ಹೇಳ್ಬಿಟ್ಟಿರ್ತಾನೆ ಅವನು, ಯಾರು ದೃಪದ. ಸರಿ, ಅಲ್ಲಿಗೆ ಮಾತು ಮುಗೀತದು. ಇವ್ರದಿಬ್ರದ್ದು ವಿದ್ಯಾಭ್ಯಾಸ ಮುಗಿಯುತ್ತೆ. ಮುಗಿದ ನಂತರ ದೃಪದ ಅವನು ರಾಜ್ಯಭಾರವನ್ನ ಮಾಡ್ತಾನೆ, ರಾಜ್ಯವನ್ನ ವಹಿಸ್ಕೊಂಡು. ಅಲ್ಲಿವರೆಗೂ ದ್ರೋಣಾಚಾರ್ಯರು ಇವನ ಹತ್ರ ಏನೂ ಕೇಳೋದಕ್ಕೆ ಹೋಗೋದಿಲ್ಲ. ಅವರು ಸಿಲೋಂಚ ವೃತ್ತಿ ಅಂತ ಹೇಳ್ತಾರೆ. ಅಂದ್ರೆ ಈ ಮರಗಳಿಂದ ಅಂದ್ರೆ ಯಾರ ಹತ್ರನೂ ಏನು ಬೇಡದೇ ಇರೋ ಅಂಥದ್ದು, ಯಾರ ಹತ್ರನೂ ಏನು ಸ್ವೀಕಾರ ಮಾಡದೇ ಇರುವಂತಹ ವ್ರತ, ಆ ರೀತಿ ಅವರು ಇರ್ತಾರೆ. ಅಂದ್ರೆ ಏನಾದ್ರೂ ತಿನ್ಬೇಕು ಅಂದ್ರೂ ಅಂದ್ರೆ ಮರದಿಂದ ಒಂದು ಹಣ್ಣನ್ನು ಕೂಡ ಕೀಳ್ತಾ ಇರ್ಲಿಲ್ಲ ಅವರು. ಕೆಳಗಡೆ ಬಿದ್ದಂಥದ್ದು, ಹಕ್ಕಿ ಕಡ್ದಂತಹ ಹಣ್ಣು, ಈ ಥರದನ್ನ ತಿನ್ನೋ ಅಂತ ಒಂದು ವೃತ್ತಿ ಅವ್ರದ್ದಾಗಿತ್ತು. ಅಂದ್ರೆ ಯಾರ ಹತ್ರನೂ ಏನನ್ನೂ ಸ್ವೀಕಾರ ಮಾಡದೇ ಇರುವಂತಹ ದ್ರೋಣಾಚಾರ್ಯರು. ಆ ರೀತಿ ಇದ್ದಾಗ ಅವರಿಗೆ ವಿವಾಹ ಆಗತ್ತೆ. ಕೃಪಾಚಾರ್ಯರ ತಂಗಿಯನ್ನೇ, ಕೃಪಿಯನ್ನೇ ಮದುವೆ ಆಗ್ತಾರೆ. ಮದುವೆ ಆದ ನಂತರ ಅವರಿಗೆ ಅಶ್ವತ್ಥಾಮ ಎಂಬಂತ ಮಗ ಕೂಡ ಹುಟ್ಟುತ್ತಾನೆ. ಮಗ ಹುಟ್ಟಿದಾಗ ಅಂದ್ರೆ ಇದುವರೆಗೂ ಯಾರ ಹತ್ರನೂ ಏನು ಸ್ವೀಕಾರ ಮಾಡ್ತಿರ್ಲಿಲ್ಲ. ಹೌದು,
ಈಗ ಮಗನ ಪಾಲನೆ ಪೋಷಣೆಗಾದ್ರೂ ಅವರಿಗೆ ಒಂದು ಹಸುವಿನ ಅಗತ್ಯ ಇರುತ್ತೆ. ಹಾಲು ಕೊಡೋದಕ್ಕೂ ಕೂಡ ಅವರಿಗೆ ಸಾಧ್ಯ ಆಗ್ತಿರೋದಿಲ್ಲ. ಆ ಮಗುಗೆ ಹಾಲು ಕೊಡೋಷ್ಟು ಸಾಮರ್ಥ್ಯ ಕೂಡ ಅವರಲ್ಲಿ ಇರೋದಿಲ್ಲ. ಹಾಗಾಗಿ ಯಾರಿಂದ ಏನು ಕೂಡ ಸ್ವೀಕಾರ ಮಾಡಲ್ವಲ್ಲ, ಇವಾಗ ಎಲ್ಲಿಂದ ತರೋದು, ಏನು ಮಾಡೋದು ಅಂಥೇಳಿ ಅವ್ರಿಗೆ ಯೋಚನೆ ಆದಾಗ ಅವರಿಗೆ ನೆನಪಾಗೋದೇ ದೃಪದ. ಹಿಂದೆ ಹೇಳಿರ್ತಾನಲ್ವಾ, ನಾನು ನಿನಗೆ ಅರ್ಧ ರಾಜ್ಯವನ್ನ ಕೊಡ್ತೀನಿ ಅಂತ ಹೇಳಿ. ಅರ್ಧ ರಾಜ್ಯ ಅವರಿಗೆ ಆಸೆ ಇರೋದಿಲ್ಲ, ಆದರೂ ಕೂಡ ಒಂದು ಹಸುವನ್ನಾದರೂ ಅವನಿಂದ, ತನ್ನ ಸ್ನೇಹಿತ ಆಗಿರೋದ್ರಿಂದ ಅವನಿಂದ ಕೇಳಿ ನಾನು ಪಡಿಬಹುದಲ್ವಾ ಅನ್ನೋ ಸಲಹೆಯಿಂದಾಗಿ ಅವರು ದೃಪದನ ಅರಮನೆಗೆ ಹೋಗ್ತಾರೆ. ಅಲ್ಲಿ ದೃಪದ ಸಿಂಹಾಸನದ ಮೇಲೆ ಕೂತ್ಕೊಂಡಿರ್ತಾನೆ. ದ್ರೋಣಾಚಾರ್ಯರು ಅವನನ್ನ ಹೋಗಿ ಕೇಳಿದಾಗ ಅವನಿಗೆ ತುಂಬಾ ಅಹಂಕಾರ, ರಾಜ ಆಗಿರೋದ್ರಿಂದಾಗಿ ಯಾರೋ ದ್ರೋಣಾಚಾರ್ಯರು ಯಾರು ಅಂತ ಗೊತ್ತೇ ಇಲ್ವೇನೋ ಅನ್ನೋ ರೀತಿನೆಲ್ಲ ಅವನು ಅವರನ್ನ ನಡೆಸ್ಕೊಂಡ್ಬಿಡ್ತಾನೆ. ನನ್ನನ್ನ ಸ್ನೇಹಿತ ಅಂತ ನೀನು ಹೇಳ್ತಾ ಇದೆಯಲ್ಲ, ನನಗೂ ನಿನಗೂ ಎಲ್ಲಿಂದ ಎಲ್ಲಿಗೆ ಸರಿಸಮಾನತೆ ಇರೋದಕ್ಕೆ ಸಾಧ್ಯ? ನಾನು ಸಿಂಹಾಸನದ ಮೇಲೆ ಕೂತಿರೋ ಅಂತ ನಾನೆಲ್ಲಿ, ಕೈಯಲ್ಲಿ ದರ್ಬೆ ಹಿಡಿದು ಒಂದೊತ್ತು ಅನ್ನಕ್ಕೂ ಕೂಡ ಕಷ್ಟಪಡ್ತಿರೋ ನೀನೆಲ್ಲಿ? ನನಗೂ ನಿನಗೂ ಯಾವ ರೀತಿ ಹೊಂದಾಣಿಕೆ ಆಗ್ಲಿಕ್ಕೆ ಸಾಧ್ಯ? ನಾನು ಹೇಗೆ ನಿನ್ನ ಮಿತ್ರ ಅಂತ ಒಪ್ಕೊಳ್ಳೋದು ಅಂತ ಹೇಳಿ ತುಂಬ ಅವಮಾನ ಮಾಡಿಬಿಡ್ತಾನೆ. ಅಲ್ಲಿಂದ ದ್ರೋಣಾಚಾರ್ಯರ ಮನಸ್ಸಿಗೆ ತುಂಬ ನೋವಾಗತ್ತೆ. ಅವ್ರು ಅಲ್ಲೇ ಶಪಥ ಮಾಡಿಬಿಡ್ತಾರೆ, ನೀನು ಇಷ್ಟು ದುರಾಂಕಾರದಿಂದ ಇಲ್ಲಿ ಮಾತಾಡ್ತಾ ಇದೀಯಾ, ನನ್ನ ಸ್ನೇಹಿತ ಅಂತ ಹೇಳಿ ನಾನು ನಿನ್ನ ಹತ್ರ ಸಹಾಯ ಬೇಡ್ಲಿಕ್ಕೆ ಬಂದಾಗ ಇಷ್ಟು ಅಹಂಕಾರದಿಂದ ನೀನು ವರ್ತಿಸ್ತಾ ಇದೀಯಾ, ನಿನ್ನನ್ನ ಹಿಡೆಮುರಿ ಕಟ್ಟಿ ಎಳ್ಕೊಂಡು ಬರ್ತಕ್ಕಂತಹ ಒಬ್ಬ ಶಿಷ್ಯನನ್ನ ನಾನು ತಯಾರು ಮಾಡ್ತೀನಿ, ಅವನಿಂದ ನಾನು ಅರ್ಧ ರಾಜ್ಯವನ್ನ ಪಡ್ಕೊಳ್ತೀನಿ ಅಂತೇಳಿ ಶಪಥ ಮಾಡಿ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಹೋದಾಗ ಮುಂದೇನು ಮಾಡೋದು ಅಂತ ಇರಬೇಕಾದ್ರೆ ಅವರಿಗೆ ತನ್ನ ಒಳ್ಳೆ ಉತ್ತಮ ಶಿಷ್ಯರನ್ನ ತಯಾರು ಮಾಡ್ತೀನಿ ಅಂತ ಬೇರೆ ಹೇಳ್ಬಿಟ್ಟಿದಾರಲ್ವಾ, ಆಯ್ಕೆ ಮಾಡ್ಕೋಬೇಕೀಗ ಯಾರನ್ನ, ಹೇಗೆ, ಏನು ಮಾಡೋದು, ಆ ಶಿಷ್ಯ ಎಲ್ಲಿದ್ದಾನೆ ಅಂತ ಹೇಳಿ ಹುಡ್ಕೋದೇ ಆಗುತ್ತವರು. ಆಗ ಅವರು ಹಸ್ತಿನಾವತಿಗೆ ಬರ್ತಾರೆ. ಬಂದಾಗ ಅಲ್ಲಿ ಇದ್ದಂತಹ ಮಕ್ಕಳು, ಮೈದಾನದಲ್ಲಿ ಆಟ ಆಡ್ತಿದ್ದಂತಹ ಪಾಂಡವರು ಕೌರವರೆಲ್ಲರೂ ಆಟ ಆಡ್ತಿರ್ತಾರಲ್ವಾ, ಆ ಮಕ್ಕಳನ್ನು ನೋಡಿದಾಗ ಆ ಮಕ್ಕಳಲ್ಲಿ ಒಂದು ಬಾಲನ್ನು ಇಟ್ಕೊಂಡು ಆಟ ಆಡ್ತಿರ್ತಾರೆ. ಚೆಂಡಿನಲ್ಲಿ ಆಟ ಆಡಬೇಕಾದ್ರೆ ಆ ಬಾಲ್ ಅಪ್ಪಿ ಹೋಗಿ ಒಂದು ಬಾವಿ ಒಳಗಡೆ ಬಿದ್ದೋಗ್ಬಿಡುತ್ತೆ. ಆಗ ಈಗ ಹೇಗೆ ಇದನ್ನ ತೆಕ್ಕೊಳ್ಳೋದು ಅಂತ ಹೇಳಿ ಎಲ್ರಿಗೂ ಯೋಚನೆ ಆಗುತ್ತೆ ಮಕ್ಕಳಿಗೆ. ಅದೇ ಸರಿಯಾದ ಸಮಯ ಅಂತ ಹೇಳಿ ದ್ರೋಣಾಚಾರ್ಯರು ಮನೆಯಲ್ಲೇ ನಿಂತು ನೋಡ್ತಿರ್ತಾರೆ. ಅಲ್ಲಿ ಹೋದಾಗ ಆ ಮಕ್ಕಳಿಗೆಲ್ಲ ಒಂದು ದರ್ಬೆಯನ್ನ ತಗೊಂಡು ಅದನ್ನ ಬಾಣದ ರೀತಿ ಮಾಡಿ ಮಂತ್ರ ಪ್ರಯೋಗ ಮಾಡಿ ಅದನ್ನ ಬಾವಿ ಒಳಗಡೆ ಹಾಕಿ ಆ ಬಾಲನ್ನ ಆ ಬಾಣದಿಂದ ಮೇಲೆ ಎತ್ತೋ ರೀತಿನಲ್ಲಿ ಅವರು ತೋರಿಸ್ತಾರೆ. ಅದು ನೋಡಿ ಎಲ್ಲ ಮಕ್ಕಳಿಗೂ ಇಷ್ಟ ಆಗ್ಬಿಡುತ್ತೆ, ಅಯ್ಯೋ ಇವ್ರು ಹೇಗೆ ಎತ್ತಿದ್ರು ಅಂತ. ಮತ್ತೆ ಒಂದು ಉಂಗ್ರವನ್ನು ಕೂಡ ಅದರೊಳಗಡೆ ಹಾಕಿ, ಆ ಮಕ್ಕಳ ಹತ್ರ ಇದು ಉಂಗ್ರನೇ, ಆ ಬಾವಿ ಒಳಗಡೆ ಹಾಕಿ ಮತ್ತೆ ಅದನ್ನು ಯಾವ ರೀತಿ ಎತ್ಕೋಬೇಕು ಅಂತ ಹೇಳಿ ಆ ದರ್ಬೆಯನ್ನು ಉಪಯೋಗಿಸೇನೆ ಅವರು ಅದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಹೇಳಿ ಎತ್ಕೊಳ್ಳೋದನ್ನ ತೋರಿಸ್ತಾರೆ. ಆಗ ಎಲ್ಲ ಮಕ್ಳಿಗೂ ಅಯ್ಯೋ ನಮಗೂ ಅದನ್ನು ಕಲಿಬೇಕಲ್ವಾ ಅನ್ನೋ ಆಸೆ ಉಂಟಾಗತ್ತೆ. ಆಗೇನು ಮಾಡ್ತಾರೆ, ಅವರೆಲ್ಲರೂ ಭೀಷ್ಮಾಚಾರ್ಯರ ಹತ್ರ ಹೋಗಿ, ತಾತ ಈ ರೀತಿ ಒಬ್ರು ಬಂದಿದ್ದಾರೆ, ನಮಗೆ ಅವ್ರ ಹತ್ರ ವಿದ್ಯೆ ಹೇಳಿಸ್ಕೊಡಿ ಅಂತ ಹೇಳಿ ಎಲ್ಲ ಮಕ್ಕಳು ಅವ್ರ ಹತ್ರ ಹೋಗಿ ಕೇಳ್ತಾರೆ. ಸರಿ, ಆಗ ಅವರನ್ನ ಗುರುಗಳಾಗಿ ಭೀಷ್ಮಾಚಾರ್ಯರಿಗೂ ಕೂಡ ಅವರೇ ಬೇಕಾಗಿತ್ತು, ಅಂತಹ ಗುರುಗಳೇನೆ. ಆಗ ದ್ರೋಣಾಚಾರ್ಯರನ್ನ ಅಲ್ಲೇ ಇರೋದಕ್ಕೆ ಅವರಿಗೆ ವಸತಿಯನ್ನ ಕೊಟ್ಟು ಅವ್ರಿಗೆ ಬೇಕಾದಂತಹ ಅನುಕೂಲವನ್ನ ಮಾಡಿಕೊಟ್ಟು ಅವ್ರನ್ನ ಅಲ್ಲೇ ಇರಿಸ್ಕೊಂಡು ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸವನ್ನ ಕಲಿಸ್ಕೊಡ್ತಾರೆ. ಎಲ್ರಿಗೂ ವಿದ್ಯಾಭ್ಯಾಸವನ್ನ ಕಲಿಸಿದಂತಹ ಗುರುಗಳು ಈಗ ಅರ್ಜುನ ಅಂದ್ರೆ ಅವರಿಗೆ ತುಂಬಾ ಪ್ರೀತಿ, ತುಂಬಾ ಅವರ ಫೇವ್ರೆಟ್ ಶಿಷ್ಯ ಅವನು ಅರ್ಜುನ. ಹಾಗಾಗಿ ತನ್ನ ಮಗ ಅಶ್ವತ್ಥಾಮನಿಗೆ ಹೇಳ್ಕೊಡದೇ ಇರ್ತಕ್ಕಂತಹ ವಿದ್ಯೆಯನ್ನು ಕೂಡ, ಅಷ್ಟು ಗುಟ್ಟಾಗಿ ಇರಬೇಕಾದಂತಹ ರಹಸ್ಯ ವಿದ್ಯೆಗಳನ್ನೆಲ್ಲ ಅರ್ಜುನನಿಗೆ ಹೇಳ್ಕೊಟ್ಟಿರ್ತಾರೆ. ಯಾಕಂದ್ರೆ ತನ್ನ ಮಗ ಸ್ವಲ್ಪ ಚಂಚಲ ಬುದ್ಧಿಯವನು ಅಶ್ವತ್ಥಾಮ, ಅವನಿಗೆ ಇದನ್ನೆಲ್ಲ ಹೇಳ್ಕೊಟ್ರೆ ಎಲ್ಲಾದ್ರೂ ಮಿಸ್ಯೂಸ್ ಆಗ್ಬಹುದೇನೋ ಅನ್ನೋ ಕಾರಣಕ್ಕೋಸ್ಕರ ಅವನಿಗೆ ಎಲ್ಲ ವಿದ್ಯೆಗಳನ್ನ ಹೇಳ್ಕೊಟ್ಟಿರೋದಿಲ್ಲ. ಅಂಥದ್ರಲ್ಲಿ ಎಲ್ಲವನ್ನ ತನ್ನ ಶಿಷ್ಯನಾದಂತಹ ಅರ್ಜುನನಿಗೆ ವಿದ್ಯೆಯನ್ನ ಧಾರೆ ಎರೆದಿರ್ತಾರೆ. ಕೊನೆಯಲ್ಲಿ ಆ ಗುರುಕುಲವನ್ನ ಬಿಟ್ಟು ಹೋಗ್ಬೇಕಾದ್ರೆ ಎಲ್ಲ ಮಕ್ಕಳು ಗುರುದಕ್ಷಿಣೆ ಏನ್ ಕೊಡೋದು ಅಂತ ಹೇಳ್ಬೇಕಾದ್ರೆ ಇವರಾಗೆ ಕೇಳ್ತಾರೆ, ನೀವು ನನಗೆ ಗುರುದಕ್ಷಿಣೆ ಅಂತ ಕೊಡ್ಬೇಕು ಅನ್ನೋದಿದ್ರೆ ನನ್ನ ಸ್ನೇಹಿತ ಒಬ್ಬ ದೃಪದ ಅಂತ ಇದ್ದಾನಲ್ಲ, ಅವನನ್ನ ನೀವು ಹೋಗಿ ಎಡೆಮುರಿ ಕಟ್ಟಿ ನನ್ನ ಹತ್ರ ಎಳ್ಕೊಂಡು ಬರಬೇಕು ಅಂತ ಹೇಳ್ತಾನೆ. ಆದ್ರೆ ಅವನು ಸಾಮಾನ್ಯನಲ್ಲ ಅಂತ. ಸರಿ, ಮೊದಲನೇದಾಗಿ ದುರ್ಯೋಧನಾದಿಗಳೇ ಹೊರಟೋಗ್ಬಿಡ್ತಾರೆ ಹಿಡ್ಕೊಂಡ್ಬರ್ತೀನಿ ಅಂತ. ಅವ್ರ ಕೈಲಿ ದೃಪದನನ್ನ ಸೋಲ್ಸೋದಕ್ಕೆ ಆಗಲ್ಲ. ಆಗ ಏನ್ ಮಾಡ್ತಾನೆ, ಒಂದು ನಿಮಿಷ, ದುರ್ಯೋಧನಾದಿಗಳು ಹೋಗ್ತಾರೆ, ಅವರಿಂದ ದೃಪದನನ್ನ ಸೋಲ್ಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸರಿ, ಇವಾಗ ನೆಕ್ಸ್ಟ್ ಅರ್ಜುನ ಮತ್ತೆ
ಪಾಂಡವರು ಹೋಗ್ತಾರೆ. ದ್ರುಪದ ಅವ್ರನ್ನೆಲ್ಲ ಸೆರೆ ಹಿಡ್ಬಿಟ್ಟಿರ್ತಾನೆ, ದುರ್ಯೋಧನಾದಿಗಳನ್ನ. ಅವರಿಂದ ಅವನಿಗೆ ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸರಿ, ಈಗ ಅರ್ಜುನ ಮತ್ತೆ ಈ ಎಲ್ಲ ಪಾಂಡವರು 5 ಜನ ಪಾಂಡವರು ಹೋಗಿ ದ್ರುಪದನನ್ನ ಸೋಲಿಸಿ ಅವನನ್ನ ಎಳ್ಕೊಂಡು ಬಂದು ದ್ರೋಣಾಚಾರ್ಯರು ಮಲ್ಕೊಂಡಿದ್ರು ಅಂತ ಹೇಳಿ ಅವರ ಮಂಚದ ಕಾಲಿಗೆ ಕಟ್ ಹಾಕ್ತಾನೆ. ಅಲ್ಲಿ ಕಟ್ ಹಾಕ್ದಾಗ ಅವ್ರು ಎದ್ದು ನೋಡ್ತಾರೆ. ದ್ರುಪದನನ್ನ ನೋಡಿ ಅವರಿಗೆ ತುಂಬ ಖುಷಿ ಆಗ್ಬಿಡತ್ತೆ. ನನ್ನ ಪ್ರಿಯ ಶಿಷ್ಯಂದ್ರು ಇವತ್ತು ನನ್ನ ಒಂದು ಆಸೆಯನ್ನು ಈಡೇರಿಸ್ಬಿಟ್ರು ಅಂತ. ಆಗ ದ್ರುಪದನಿಗೆ ತುಂಬ ಅವಮಾನ ಆಗತ್ತೆ. ನೋಡು, ನೀನು ಒಂದು ಹಸು ಕೇಳ್ಕೊಂಡು ಬಂದಿದ್ದಕ್ಕೆ ನೀನು ನನಗೆ ನಿರಾಕರಣೆ ಮಾಡಿದೆ. ಇವತ್ತು ಇಡೀ ರಾಜ್ಯನೇ ನಂದಾಗಿದೆ. ಆದರೆ ನಾನು ನಿನ್ನ ರೀತಿನಲ್ಲಿ ಮಾಡಲ್ಲ. ನಿನ್ನ ಥರ ಅರ್ಧ ರಾಜ್ಯ ನೀನು ಇಟ್ಕೋ, ಇನ್ನರ್ಧ ನಾನು ಇಟ್ಕೋತೀನಿ ಅಂತ ಹೇಳಿ ಅರ್ಧ ರಾಜ್ಯವನ್ನು ಭಿಕ್ಷೆ ರೂಪದಲ್ಲಿ ಅವನಿಗೆ ಕೊಡ್ತಾರೆ. ಅವಾಗ ಇನ್ನೂ ಅವಮಾನ ಆಗತ್ತೆ ದ್ರುಪದನಿಗೆ. ಆಗ ಅವನೇನು ಮಾಡ್ತಾನೆ, ಇದನ್ನ ಹೇಗಾದರೂ ಮಾಡಿ ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಇನ್ನಷ್ಟು ಸೇಡು ಹೆಚ್ಚಾಗತ್ತೆ, ಅವ್ರ ಮೇಲೆ ದ್ವೇಷ ಹೆಚ್ಚಾಗತ್ತೆ. ಹಾಗಾಗಿ ದ್ರೋಣಾಚಾರ್ಯರನ್ನ ಕೊಲ್ಲೋ ಅಂತಹ ಮಗನನ್ನ ಪಡಿಬೇಕು ಅಂತ ಹೇಳಿ ಯಜ್ಞವನ್ನ ಮಾಡ್ತಾನೆ ದ್ರುಪದ. ಯಾಜೋಪಯಾಜರು ಅಂತ ಹೇಳ್ತಾರೆ, ಅವರನ್ನ ಕರೆಸಿ ಯಜ್ಞವನ್ನ ಮಾಡ್ತಾನೆ. ಯಜ್ಞ ಮಾಡಿದಾಗ ಅಲ್ಲಿ ದ್ರೋಣಾಚಾರ್ಯರನ್ನ ಸಂಹಾರ ಮಾಡುವಂತಹ ಮಗ ಹಾಗೂ ಇಷ್ಟೊಂದು ಪರಾಕ್ರಮಿಯಾದಂತಹ ಅರ್ಜುನ, ಆ ಅರ್ಜುನನನ್ನ ವರಿಸುವಂತಹ ಒಬ್ಳು ಮಗಳು ಬೇಕು ಅಂತ ಹೇಳಿ ಯಜ್ಞವನ್ನ ಮಾಡಿಸ್ತಾನೆ. ಆಗ ಆ ಯಜ್ಞಕುಂಡದಲ್ಲಿ ಏನು ಆ ಯಜ್ಞದ ಒಂದು ಪ್ರಸಾದ ಬರುತ್ತಲ್ಲ, ಅದನ್ನು ಸ್ವೀಕಾರ ಮಾಡೋದಕ್ಕೆ ದ್ರುಪದನ ಪತ್ನಿ ಬರೋದು ತಡ ಆಯಿತು ಅಂತ ಹೇಳಿ ಅದನ್ನ ಆ ಯಜ್ಞಕುಂಡದಲ್ಲೇ ಹಾಕ್ಬಿಡ್ತಾರೆ. ಆವಾಗ ಆ ಯಜ್ಞಕುಂಡದಿಂದಲೇ ಅವರಿಬ್ಬರು ಕೂಡ ಹುಟ್ಟುತ್ತಾರೆ. ಯಾರು? ದೃಷ್ಟದ್ಯುಮ್ನ ಹಾಗೂ ದ್ರೌಪದಿಯ ಜನನ ಆಗತ್ತೆ. ಆ ಯಜ್ಞದಿಂದ ಹುಟ್ಟಿದಿಂದಾಗಿ ಅವಳಿಗೆ ಯಾಜ್ಞಸೇನೆ ಅಂತ ಕೂಡ ಕರೀತಾರೆ. ಇವನಿಗೆ ದೃಷ್ಟದ್ಯುಮ್ನ ಅಂತ ಹೆಸರಿಡ್ತಾರೆ. ದ್ರುಪದ ದೃಷ್ಟದ್ಯುಮ್ನನ್ನ ಪಡೆದಿರೋದು ದ್ರೋಣಾಚಾರ್ಯರನ್ನ ಕೊಲ್ಲೋದಕ್ಕೆ ಅಂತ ದ್ರೋಣಾಚಾರ್ಯರಿಗೆ ಗೊತ್ತಿರುತ್ತೆ. ಹೀಗಿದ್ದೂ ಕೂಡ ದ್ರುಪದ ದೃಷ್ಟದ್ಯುಮ್ನನ್ನ ದ್ರೋಣಾಚಾರ್ಯರಲ್ಲಿಗೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಕಳಿಸ್ತಾನೆ. ಅವರಿಗೂ ಗೊತ್ತಿದ್ರೂ ಕೂಡ ವಿದ್ಯೆ ಕೇಳಿ ಬಂದವರಿಗೆ ವಿದ್ಯೆದಾನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ತನ್ನನ್ನು ಕೊಲ್ಲೋದಕ್ಕೆ ಅಂತ ಇವನು ಹುಟ್ಟಿದಾನೆ ಅಂತ ಗೊತ್ತಿದ್ರೂ ಕೂಡ ಅವನಿಗೆ ವಿದ್ಯಾದಾನವನ್ನು ಮಾಡಿರ್ತಾರೆ. ಆ ಒಂದು ಕಾರಣಕ್ಕೆ ಇವತ್ತು ಇಲ್ಲಿ ಕೌರವರ ಕಡೆ ಭೀಷ್ಮರು ಸೇನಾಧಿಪತ್ಯವನ್ನು ವಹಿಸ್ಕೊಂಡಿರ್ತಾರೆ, ಪಾಂಡವರ ಕಡೆ ಈ ದೃಷ್ಟದ್ಯುಮ್ನ ಸೇನಾಧಿಪತ್ಯವನ್ನು ವಹಿಸ್ಕೊಂಡಿರ್ತಾನೆ. ಅದಕ್ಕೆ ಆ ಒಂದು ಕಾರಣದಿಂದಾಗಿ ಇವತ್ತು ಇವನಿಲ್ಲಿ ಹೇಳ್ತಾ ಇದ್ದಾನೆ ಏನಂತ, ನಿಮ್ಮ ಶಿಷ್ಯನಾದಂತಹ ದೃಷ್ಟದ್ಯುಮ್ನ ಏನಿದ್ದಾನೆ ಅವನು ವ್ಯೂಹದ ರಚನೆಯನ್ನ ಮಾಡಿದಾನಲ್ಲ, ಅದನ್ನ ನೀವು ನೋಡಿ. ತಮ್ಮ ಬುದ್ಧಿವಂತನಾದ ಶಿಷ್ಯನಾದ ದ್ರುಪದ ಪುತ್ರ ದೃಷ್ಟದ್ಯುಮ್ನ ಮೂಲಕ ವ್ಯೂಹಾಕಾರವಾಗಿ ರಚಿಸಲ್ಪಟ್ಟಂತಹ ಈ ಪಾಂಡುಪುತ್ರರ ಬಹಳ ದೊಡ್ಡದಾದ ಸೈನ್ಯವನ್ನ ನೀವು ನೋಡಿ ಅಂತ ಹೇಳಿ ಇಲ್ಲಿ ದ್ರೋಣಾಚಾರ್ಯರಿಗೆ ಹೇಳ್ತಾ ಇದ್ದಾನೆ. ಅಂದ್ರೆ ನೀವೇ ವಿದ್ಯೆ ಕಲಿಸಿದಂತಹ ದ್ರುಪದನ ಮಗ ಅವನು ದೃಷ್ಟದ್ಯುಮ್ನ, ಅವನು ಇವತ್ತು ನಿಮ್ಮೆದುರಿಗೇನೆ ಯುದ್ಧಕ್ಕೆ ನಿಂತಿದ್ದಾನೆ ನೋಡಿ, ಈ ಯುದ್ಧದ ರಚನೆಯನ್ನ ಹೇಗ್ ಮಾಡಿದಾನೆ ಅನ್ನೋದನ್ನ ನೋಡಿ ಅಂತ ಹೇಳಿ ಪಾಂಡುಪುತ್ರರ ಆಚಾರ್ಯರೇ ಅಂತ ಹೇಳಿ ಅಲ್ಲಿ ಸಂಬೋಧನೆಯನ್ನ ಮಾಡ್ತಾ ದ್ರೋಣಾಚಾರ್ಯರಿಗೆ ಹೇಳೋಕೆ ಹೊರಟಿದ್ದಾನೆ. ಓಕೆ, ಮುಂದಿನ ಶ್ಲೋಕ. ಸಂಧ್ಯಾ ಭಗಿನಿ. ಅತ್ರ ಶೂರಾ ಮಹೇಶ್ವಾಸಾಃ ಎರಡು ಸಾರಿ ಹೇಳಿ ಭಗಿನಿ. ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ ಪೂರ್ತಿ ಹೇಳಿ. ಅತ್ರ ಶೂರ ಮಹೇಶ್ವಾಸಾಃ ಭೀಮಾರ್ಜುನ ಸಮಾಯುಧಿಃ ಯುಯುಧಾನೋ ವಿರಾಟಶ್ಚ
ಸಮಾಯುಧಿ ಅಲ್ಲ, ಅದು ಯುಧಿ ಅಷ್ಟೆ. ಸಮಾಯುಧಿ. ಸರಿ. ಅಂದರೆ ಇವಾಗ ನೋಡಿ ನಿಮ್ಮ ಶಿಷ್ಯನಿಂದ ವ್ಯೂಹಾಕಾರದಲ್ಲಿ ರಚನೆ ಮಾಡಿರುವಂತಹ ಈ ಅನೀಕಿನಿಯನ್ನು ನೋಡಿ ಅಂತ ಹೇಳಿ ಅವರಿಗೆ ತೋರಿಸಿದ್ದಾಯಿತು. ಈಗ ಮುಂದೆ ಏನು ಹೇಳ್ತಾನಂದ್ರೆ 2ನೇ ಶ್ಲೋಕ ದುರ್ಯೋಧನ ಹೇಳ್ತಾ ಇರೋದಿದು. ಅತ್ರ ಶೂರ ಮಹೇಶ್ವಾಸಾಹ ಭೀಮಾರ್ಜುನ ಸಮಾಯುಧಿ. ಇಲ್ಲಿ ಇರುವಂತಹ ಎಲ್ಲ ಯೋಧರು ಏನಿದ್ದಾರೆ, ಇಲ್ಲಿ ಬಂದಿರುವಂತಹ ಮುಖಂಡರೆಲ್ಲ ಇದಾರಲ್ಲ, ಅವ್ರ ಹೆಸರನ್ನೆಲ್ಲ ಹೇಳ್ತಾ ಇಲ್ಲಿ ನೆರೆದಿರೋರೆಲ್ಲರೂ ಭೀಮಾರ್ಜುನರಿಗೆ ಸಮಾನರು ಅಂತ ಹೇಳ್ತಿದ್ದಾನೆ. ಈಗ ಯಾರನ್ನಾದ್ರೂ ನಮಗೆ ಯಾರಾದರೂ ಕಂಡ್ರೆ ಭಯ ಆಗುತ್ತೆ ಅಂತ ಏನಾದರೂ ಇದ್ದರೆ, ಯಾವುದೋ ಒಂದು ಪ್ರಾಣಿನೋ ಅಥವಾ ಯಾರೋ ವ್ಯಕ್ತಿನೋ ಕಂಡ್ರೆ ಭಯ ಆಗುತ್ತೆ ಅಂದಾಗ ನಮ್ಗೆ ಏನಾಗುತ್ತೆ, ಎಲ್ಲ ಕಡೆ ಅವರೇ ನಮಗೆ ಕಾಣಿಸೋ ರೀತಿನಲ್ಲಿ ಭಾಸ ಆಗ್ತಿರುತ್ತೆ, ಅಥವಾ ಆ ಒಂದು ಯಾವುದೋ ಪ್ರಾಣಿ ಕಾಣೋ ರೀತಿ ಭಾಸ ಆಗ್ತಿರುತ್ತೆ. ಇಲ್ಲಿ ದುರ್ಯೋಧನನಿಗೆ ಭಯ ಇರೋದು ಭೀಮಾರ್ಜುನರದು. ಯಾಕಂದರೆ ಅವರು ಶಪಥ ಮಾಡಿದ್ರು, ದ್ರೌಪದಿಯ ವಸ್ತ್ರಾಪಹರಣ ಆಗಬೇಕಾದ್ರೆ ಆ ಒಂದು ಸಭೆಯಲ್ಲಿ ಶಪಥ ಮಾಡಿರ್ತಾನೆ ಭೀಮ, ಎಲ್ಲ ಕೌರವರನ್ನು ಕೂಡ ನಾನೇ ಕೊಲ್ತೀನಿ, ನಿನ್ನ ತೊಡೆಯನ್ನು ನಾನು ಮುರಿತೀನಿ ಅಂತ ಹೇಳಿ ದುರ್ಯೋಧನನಿಗೂ ಕೂಡ ಹೇಳಿರ್ತಾನೆ, ಶಪಥ ಮಾಡಿರ್ತಾನೆ. ಹಾಗಾಗಿ ಇಲ್ಲಿ ಅವರಿಬ್ಬರನ್ನು ನೋಡಿ ಭೀಮ ಬೇರೆ ಎಲ್ಲ ರಾಜರನ್ನ ನೋಡ್ತಿದ್ರೆ ಇವನಿಗೆ ಭೀಮಾರ್ಜುನರನ್ನೇ ನೋಡಿದ ಹಾಗೆ ಅನ್ನಿಸ್ತಾ ಇದೆ. ಹಾಗಾಗಿ ಹೇಳ್ತಿದ್ದಾನೆ, ಇಲ್ಲಿ ನೆರೆದಂಥವ್ರು ಎಲ್ಲರೂ ಕೂಡ ಭೀಮಾರ್ಜುನರಿಗೆ ಸಮಾನರಾಗಿದ್ದಾರೆ ಅಂತ. ಎಲ್ಲರೂ ಕೂಡ ಭೀಮಾರ್ಜುನರ ಹಾಗೆ ಅವನಿಗೆ ಕಾಣಿಸ್ತಾ ಇದ್ದಾರೆ. ಅದರಲ್ಲಿ 3 ಜನದ ಹೆಸರನ್ನ ಮೊದಲು ಹೇಳ್ತಾನೆ ಇವನು. ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ ಅಂತ. ಯುಯುಧಾನ, ವಿರಾಟ ಹಾಗೂ ದ್ರುಪದ ಇವರೆಲ್ಲರೂ ಕೂಡ ಮಹಾರಥಿಗಳು ಅಂತ ಹೇಳ್ತಾನೆ. ಮಹಾರಥಿಗಳು ಅಂದರೆ ಅರ್ಥ ಏನು ಅಂದರೆ, ಒಂದೇ ಬಾರಿಗೆ 10,000 ಸೈನಿಕರೊಡನೆ ಹೋರಾಡ್ತಕ್ಕಂತಹ ಸಾಮರ್ಥ್ಯ ಇರೋನಿಗೆ ಮಹಾರಥಿ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿರೋರೆಲ್ಲರೂ ಮಹಾರಥಿಗಳು ಅಂತ ಹೇಳ್ತಾ ಇದ್ದಾನೆ. ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ ಅನ್ನಿಸ್ತಿದೆ, ಸ್ವಲ್ಪ ಮಾತಾಡ್ಲಿಕ್ಕೆ ಕಷ್ಟ ಆಗ್ತಿದೆ ವಾಯ್ಸು. ಓಕೆ, ಮುಂದಿನ ಕ್ಲಾಸಲ್ಲಿ ಅದನ್ನು ಕಂಟಿನ್ಯೂ ಮಾಡೋಣ.